ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ, ವಿಶೇಷವಾಗಿ ನಿಮ್ಮ ಮನೆಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಕೇಳುಗರೆ, ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಸಂದರ್ಶನದ ಅತಿಥಿಗಳು ಶ್ರೀ ಉಮೇಶ್ ಗಂಗಪ್ಪ ಹಾರುಗಪ್. ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ ಅಚ್ಚ ಕನ್ನಡಿಗರು. ಬಹಳ ಹೆಮ್ಮೆಯ ವಿಷಯ. ಕೇಳುಗರೆ, ನಮ್ಮೂರ ಬಾನುಲಿ ಈ ಸಂದರ್ಶನದಲ್ಲಿ ಕಿಲಿಪಿಲಿಯ ಮಾತುಗಳ ಜಾತ್ರೆಯ ಸಂಭ್ರಮ, ವಿಚಾರ ವಿನಿಮಯ. ಇದು ವಿಶ್ವವಾಣಿ ಜಗದ ಜಗುಲಿ ನಮ್ಮೂರ ಬಾನುಲಿ. ಇದು ಮನಸ್ಸಿನ ತರಂಗಗಳನ್ನು ಹದ ಮಾಡುವ ಕೇಂದ್ರ, ನಮ್ಮೂರ ಬಾನುಲಿ ಕೇಂದ್ರ. ಕೇಳುಗರೆ, ವಾಡಿಕೆಯಂತೆ ಶ್ರೀ ಕುವೆಂಪು ಅವರ ಒಂದು ಸುಂದರ ಕವನ, ಕೊಳಲ ನೂದಿ ಮೋಹಿಪದನ್ನು ಕಲಿಸುವನೆಗೆ ಚೆನ್ನ. ಜಗದ ಕವಿ, ಯುಗದ ಕವಿ, ರಸಋಷಿ, ಪದ್ಮಭೂಷಣ, ಮಹಾನ್ ವ್ಯಕ್ತಿಗಳು ಶ್ರೀ ಕುವೆಂಪು ಅವರು. ಇಂದಿನ ಈ ಕಾರ್ಯಕ್ರಮವನ್ನು ಅವರ ಚರಣಾರವಿಂದಗಳಲ್ಲಿ ಅರ್ಪಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಮೊದಲಿಗೆ ಅವರದೇ ಒಂದು ಸುಂದರ ಹಾಡು. ಕೊಳಲ ನೂದಿ ಮೋಹಿಪುದನು ಕಲಿಸುಯನಗೆ ಚೆನ್ನ, ತಳಮಳಿಪುದು ಎನ್ನಯದೆಯು ಕೊಳಲಗಾನ ನಿನ್ನ. ಕೊಳಲನೂದಿ ಮೋಹಿಪುದನು ಕಲಿಸುಯನಗೆ ಚೆನ್ನ, ತಳಮಳಿಪುದು ಎನ್ನಯದೆಯು ಕೊಳಲಗಾನ ನಿನ್ನ. ತಳಮಳಿಪುದು ಎನ್ನಯದೆಯು ಕೊಳಲಗಾನ ನಿನ್ನ. ಕೊಳಲನೂದಿ ಮೋಹಿಪುದನು ಕಲಿಸುಯನಗೆ ಚೆನ್ನ. ನಲಿಯುತ್ತಿಹುದು ಉದಯ ಗಗನ ಉದಯ ರಾಗದಿಂದ. ನಲಿಯುತ್ತಿಹುದು ಉದಯ ಗಗನ ಉದಯ ರಾಗದಿಂದ. ಕೊಳದಲೆಗಳು ಕುಣಿಯುತ್ತಿಹವು, ಕೊಳದಲೆಗಳು ಕುಣಿಯುತ್ತಿಹವು ಗಾನದೊಲುಮೆ ಇಂದ. ಗಾನದೊಲುಮೆ ಇಂದ. ಕೊಳಲನೂದಿ ಮೋಹಿಪುದನು ಕಲಿಸುಯನಗೆ ಚೆನ್ನ. ಪರವಿಹಗಳ ನಲಿಸುತ್ತಿಹುದು ನಿನ್ನ ಕೊಳಲ ನಾದ. ಪರವಿಹಗಳ ನಲಿಸುತ್ತಿಹುದು ನಿನ್ನ ಕೊಳಲ ನಾದ. ಪರವಿಹಾಗ ಲೊಲಿಸುತ್ತಿಹುದು, ಪರವಿಹಾಗ ಲೊಲಿಸುತ್ತಿಹುದು ನಿನ್ನ ಗಾನ ಮೋದ. ಕೊಳಲನೂದಿ ಮೋಹಿಪುದನು ಕಲಿಸುಯನಗೆ ಚೆನ್ನ. ತಳಿತ ಚೂತ ದಡಿಯೇ ಮೊದಲ ನುಡಿಯೇ ಕಲಿಸು ಚೆನ್ನ. ತಳಿತ ಚೂತ ದಡಿಯೇ ಮೊದಲ ನುಡಿಯೇ ಕಲಿಸು ಚೆನ್ನ. ಕೊಳಲ ಕಲಿಸು ಬೇಗಯನಗೆ, ಕೊಳಲ ಕಲಿಸು ಬೇಗಯನಗೆ. ಮೋಹಿಸುವೆನು ನಿನ್ನ, ಮೋಹಿಸುವೆನು ನಿನ್ನ. ಕೊಳಲನೂದಿ ಮೋಹಿಪುದನು ಕಲಿಸುಯನಗೆ ಚೆನ್ನ. ತಳಮಳಿಪುದು ಎನ್ನಯದೆಯು, ತಳಮಳಿಪುದು
ಎನ್ನ ಎದೆಯು ಕೊಳಲಗಾನ ನಿನ್ನ ಕೊಳಲನೂದಿ ಮೋಹಿಪುದನು ಕಲಿಸುಯನಗೆ ಕಲಿಸುಯನಗೆ ಕಲಿಸುಯನ ಚನ್ನ. ಉಮೇಶ್ ಅವರ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನಮ್ಮ ಬಾನುಲಿ ಕೇಂದ್ರದ ಸಿಬ್ಬಂದಿ ಪರವಾಗಿ, ನನ್ನ ವ್ಯಕ್ತಿಗತ ಪರವಾಗಿ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ಸರ್. ಉಮೇಶ್ ಅವರ, ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಸಮಾಜದವರು, ಹೀಗೆ ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ಆ ಬಾಲ್ಯದ ಸಂಸ್ಕಾರವೇ ಇಂದಿನ ನಿಮ್ಮ ಈ ಧೀಮಂತ ಶ್ರೀಮಂತ ಹಿಮಾಲಯವನ್ನು ಮೆಟ್ಟಿ ನೀರಿನಂತ ಒಂದು ವ್ಯಕ್ತಿತ್ವವನ್ನು ಬೆಳಗಾವಿ ಒಳಗ ಮಾಡಿಕೊಂಡ್ರಿ. ಇದಕ್ಕೆಲ್ಲ ಆ ಹುಟ್ಟು ಕಾರಣ ಬಾಲ್ಯ ಕಾರಣ ನಮ್ಮ ಕೇಳುಗರಿಗಾಗಿ ನಿಮ್ಮ ತಂದೆ ತಾಯಿ, ಊರು, ಬಾಲ್ಯ ಎಲ್ಲವನ್ನು ವಿವರವಾಗಿ ಹೇಳಿರಿ. ಮೊದಲೇದಾಗಿ ನನ್ನ ಪೂರ್ಣ ಹೆಸರು ಉಮೇಶ್ ಗಂಗಪ್ಪ ಹರಗೋಪ್. ನನ್ನ ತಂದೆಯವರು ಗಂಗಪ್ಪ ಹರಗೋಪ್ ಅಂತೇಳಿ, ಇವರು ಮೂಲತಃ ಒಕ್ಕಲ್ತನ ಮಣ್ತನ ರೈತಕಿ ಮಾಡ್ತಾ ಇದ್ದಾರೆ. ಮತ್ತೆ ತಾಯಿಯವರು ಕಾಶವ ಹರಗೋಪ್, ಇವರು ಮನೆ ಕೆಲಸ ಮಾಡ್ತಾ ನಮ್ಮನ್ನೆಲ್ಲ ಬೆಳೆಸ್ತಾ ಬಂದಿದ್ದಾರೆ. ನಮ್ಮ ಅಣ್ಣಂದಿರು ಅಣ್ಣ ತಮ್ಮಂದ್ರು ಅಂದ್ರೆ ನಮ್ಮ ಮೊದಲನೇದಾಗಿ ನಮ್ಮ ದೊಡ್ಡಣ್ಣ ಅಂತಂದ್ರೆ ಡಾಕ್ಟರ್ ಜಗೀಶ್ ಹರಗೋಪ್, ಇವರು ದಂತವೈದ್ಯರು, ಇಲ್ಲೇ MK ಬಳಿಯಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಎರಡನೇದಾಗಿ ಅದೃಶ್ ಗಂಗಪ್ಪ ಹರಗೋಪ್ ಅಂತೇಳಿ, ಇವರು ಕಾಯಿಪಲ್ಯ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ನಾನೇ ಉಮೇಶ್ ಹರಗೋಪ್ ಅಂದ್ರೆ ಮೂರನೇದಾಗಿ. ಸೊ ಹೆಣ್ಮಕ್ಳು ಯಾರು ಇಲ್ಲ ಸರ್? ಯಾರಿಲ್ಲ. ಹಾ ಸರ್, ನಾವ 3 ಜನ. ಸೊ ಆಮೇಲೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಬಗ್ಗೆ ಹೇಳ್ರಿ. ಎಲ್ಲಿ ಆತು, ಯಾವ ಊರಾಗ ಆತು? ನನ್ನ ಬಾಲ್ಯದ ಯಾವ ಊರಿನವರು? ನನ್ನ ಹುಟ್ಟೂರು ಹೊಳೆಯೂಸೂರು, ಬೈಲಹೊಂಗಲ ತಾಲೂಕು ಸರ್. ಹಾ ಸರ್, ಹೊಳೆಯೂಸೂರು, ಬೈಲಹೊಂಗಲ ತಾಲೂಕು. ನನ್ನ ಪ್ರಾಥಮಿಕ ಶಿಕ್ಷಣ ಕನ್ನಡ ಗಂಡು ಮಕ್ಕಳ ಶಾಲೆ ಹೊಳೆಯೂಸೂರಲ್ಲಿ ಆಗಿದೆ. 7ನೇವರೆಗೆ ಇತ್ತು. 7ನೇವರೆಗೆ ಇತ್ತು ಸರ್. ಅಲ್ಲೇ ನನ್ನ 7ನೇ ಆಗಿದೆ. ಅವಾಗ ಪಬ್ಲಿಕ್ ಎಕ್ಸಾಮ್ ಕೂಡ ಇತ್ತು ನಮಗೆ. ಸೊ ಆ ಪಬ್ಲಿಕ್ ಎಕ್ಸಾಮ್ದಲ್ಲಿ ನಾನು ಇಡೀ ಸ್ಕೂಲ್ಗೆ ಪ್ರಥಮ ಬಂದಿದ್ದೆ. ಸ್ಕೂಲ್ಗೆ ಪ್ರಥಮ ರ್ಯಾಂಕ್ ಬಂತು ಸರ್. ಇವಾಗ ನೀವು ಪ್ರಾಥಮಿಕ ಶಿಕ್ಷಣದ ಗುರುಗಳು ನೆನಪು ಮಾಡ್ಕೋತೀರಿ? ಹಾ, ಮಾಡ್ಕೋತೀವಿ ಸರ್. ನನ್ನ ಪ್ರಾಥಮಿಕ ಗುರುಗಳಲ್ಲಿ ಮೊದಲನೇದಾಗಿ ತಿರುವು ಬಂದಿದ್ದರೆ 5ನೇತೆಯಲ್ಲಿ ನಮ್ಮ ಮಾಂತೇಶ್ ಕಳ್ಳೋಳಿ ಸರ್ ಅವರು. ಸೊ ಅವರು ನನ್ನ ಬಹಳಷ್ಟು ಓದಿನ ಕಡೆಗೆ ಗಮನ ಹರಿಸೋ ಹಾಗೆ, ಸೊ ನಾನು ಬಹಳಷ್ಟು ಗುಂಡ ಈ ತರ ಆಟಗಳನ್ನ ಆಡಬೇಕಾದ್ರೆ ನಿರ್ಬಂಧ ಮಾಡಿ ನನ್ನ ಓದಿನೆಡೆಗೆ ಇದನ್ನ ಮಾಡಿ ಆ 5ನೇತೆಗೆ ನನಗೆ ಮೊದಲು ಬರುವ ಹಾಗೆ ಸೊ ಇದನ್ನ ಮಾಡಿದ್ರು. ಅಲ್ಲಿಂದ ನನಗೆ ಮೊದಲು ಬರಬೇಕನ್ನೋ ಒಂದು ಹಠ ನನ್ನಲ್ಲಿ ಬೆಳೀತು ಅಂತ ಹೇಳ್ತೀನಿ. ಅದರ ನಂತರ ಶಿವನಾಯಕರ್ ಗುರುಗಳಾಗಲಿ, ಬೆಳಗಾವಿ ಸರ್ಗಳಾಗಲಿ, ಆಮೇಲೆ ಸರ್ದಾರ್ ಸರ್ ಆಗಲಿ, ಈ ರೀತಿ ಬಹಳಷ್ಟು ಗುರುಗಳು ನನ್ನ ಬಾಲ್ಯದ ಏನು ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ನಿಮ್ಮ ಬಾಲ್ಯ ಸ್ನೇಹಿತರಿದ್ರು? ಬಾಲ್ಯ ಸ್ನೇಹಿತರು ಇದ್ದಾರೆ. ನನ್ನ ಮೊದಲನೇದಾಗಿ ಬಾಲ್ಯ ಸ್ನೇಹಿತರೆ ಮನೆ ಎದುರುಗಡೆ ಇರುವಂಥ ಡಾಕ್ಟರ್, ಈಗ ಅವರು ಡಾಕ್ಟರ್ ಆಗಿದ್ದಾರೆ. ಸೊ ಹರೀಶ್ ಬೆಂಡಿಗೇರಿ ಅಂತ ಹೇಳಿ. ಹರೀಶ್ ಬೆಂಡಿಗೇರಿ, ಇವರು ಕೂಡ ವ್ಯಕ್ತಿತ್ವ. ಹಾ ಸರ್. ಆಮೇಲೆ ಎರಡನೇದಾಗಿ ನಮ್ಮ ಪ್ರವೀಣ್ ಬೆನ್ಕಟ್ಟೆ ಅಂತೇಳಿ ಅಲ್ಲೇ ಊರಲ್ಲೇ ಈಗ MSc ಮಾಡಿಕೊಂಡು ಒಕ್ಕಲ್ತನ ಮಾಡ್ತಾ ಇದ್ದಾರೆ. ಹೀಗೆ ಮಾಂತೇಶ್ ಶಿರ್ಗಾವಿ ಆಗಲಿ, ಆಮೇಲೆ ಶಿವಾನಂದ ಹವಾಣರಾಗಲಿ, ಹೀಗೆ ಹಲವಾರು ಗೆಳೆಯರು ನನ್ನ ಬಾಲ್ಯದ ಗೆಳೆಯರಾಗಿದ್ದಾರೆ. ಸಂಪರ್ಕದಲ್ಲಿದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ನಾನೇ ಅವ್ರಿಗೆ ಗೆಟ್ ಟುಗೆದರ್ ಅಂತ ಒಂದು ಅರೇಂಜ್ ಮಾಡಿ ಸೊ ನಾನು ಕೂಡ್ತಾ ಇದ್ದೀನಿ. ನೀವು ಪ್ರಾರ್ಥನೆ ಇತ್ತು? ಪ್ರಾರ್ಥನೆ ಇತ್ತು ಸರ್. ಆ ಪ್ರಾರ್ಥನೆ ಅವಶ್ಯ ಯಾಕೆ ಇರ್ತದ? ಪ್ರಾರ್ಥನೆ ಒಂದು ಸಮಯ ಮತ್ತು ಅಲ್ಲಿ ನಮ್ಮ ಮೊದಲಿನ ದಿನಚರಿಯೇ ಪ್ರಾರ್ಥನೆಯಿಂದ ಶುರುವಾದರೆ ನಮ್ಮ ದಿನಚರಿ ಎಲ್ಲ ಒಳ್ಳೇದಾಗತ್ತೆ ಮತ್ತು ನಾವು ಏನು ಅನ್ಕೊಂಡಿರ್ತೀವಿ ಅದೆಲ್ಲ ಸಾಧಿಸಲಿಕ್ಕೆ ಒಂದು ಪ್ರಾರ್ಥನೆ ಅವಶ್ಯಕತೆ. ಅಂದ್ರೆ ನಮ್ದು ಈಗ ದೇವರ ಸ್ಮರಣೆ, ಗುರುಗಳ ಸ್ಮರಣೆ ಬೇಕು, ಪ್ರಾರ್ಥನೆ ಬೇಕು. ಹೌದು, ಮನಸ್ಸಿನ ಏಕಾಗ್ರತೆ ಸಿಗ್ತದ. ಆಮೇಲೆ ಅಲ್ಲಿ ಎಲ್ಲರೂ ಬಂದು ಒಂದೇ ಯಾವ ಜಾತಿ ಒಂದು ನಿಮ್ದು ಮಾಡದೇನೆ ಎಲ್ಲರೂ ಸರಿಸಮಾನತೆಯಾಗಿ ಅಲ್ಲಿ ಬಂದು ನಿಲ್ತೀರಿ. ಹೌದು ಸರ್. ಎಲ್ಲ ಯಾವಂತ ಶ್ರೀಮಂತರೇ ಇರಲಿ, ಬಡವ್ರ ಮಕ್ಕಳೇ ಇರಲಿ, ಯಾರೇ ಇರಲಿ, ಆ ಪ್ರಾರ್ಥನೆ ಅನ್ನೋದು ಬಹಳ ವಿಶೇಷ ಅನ್ನಿಸ್ತದ. ಮನಸ್ಸಿನ ಏಕಾಗ್ರತೆಗೆ ಬೇಕು. ಒಂದು ಸ್ಪಿರಿಚುವಲ್ ಪವರ್ ಅದ, ಒಂದು ಆಕರ್ಷಣೆ ಒಂದು ನಮ್ಮ ಧರ್ಮದೊಳಗೆ ಇಟ್ಟಾನ. ಅದನ್ನಿದ್ರೆ ಅದಕ್ಕೆ ನಾವು ಬೆಂಡ್ ಆಗಲೇಬೇಕಲ್ಲ. ಹೌದು ಅಂದ್ರೆ ಬಾಲ್ಯದೊಳಗೆ ನಮಗದು ಬೇಕು. ಅದೇ ಸಂಸ್ಕಾರ ಮುಂದೆ ಹೋಗ್ತದೆ. ಮತ್ತೆ ಅವಾಗೆಲ್ಲ ನೀವು ಮುಖ್ಯ ಸುದ್ದಿಗಳು ಎಲ್ಲ ಹೇಳ್ತಿದ್ರಿ, ಗಾದೆ ಮಾತುಗಳನ್ನೆಲ್ಲ ಹೇಳ್ತಿದ್ವಿ. ಕೈ ಕೆಸರದ ಬಾಯಿ ಮೊಸರು, ಈ ರೀತಿ ಕಾಯಕವೇ ಕೈಲಾಸನ ಗಾದೆ ಮಾತನ್ನ ಹೇಳ್ತಾ ಇದ್ರು. ಆಮೇಲೆ ನಮ್ಮಲ್ಲಿ ಪೇಪರ್ ಟೈಟಲ್ಗಳನ್ನ ಓದಿಸ್ಲಿಕ್ಕೆ ಸೊ
ಟೈಟಲ್ ಸುದ್ದಿಗಳು ಮುಖ್ಯ ಸುದ್ದಿಗಳನ್ನ ಓದೋದ್ರಿಂದ ನಮಗೆ ಸ್ಪಷ್ಟ ಉಚ್ಚಾರಣೆ ಹಾಗೆ ಮತ್ತೆ ಯಾವ ರೀತಿ ಅದನ್ನ ತಪ್ಪು ಇಲ್ಲದಂಗೆ ಓದ್ಬೇಕು ಅನ್ನೋ ಒಂದು ಮನೋಭಾವನೆ ಬೆಳೀತಾ ಇತ್ತು. ಸೊ ಅದು ನಮಗೆ ಒಳ್ಳೆ ರೀತಿಯಲ್ಲಿ ಓದಲಿಕ್ಕೆ ಅನುಕೂಲ ಆಗಿದೆ. ಅಂದ್ರೆ ಇವರ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಆ ಹಂತ ದಾಟಿದಾಗನೇ ಮನುಷ್ಯ ದೊಡ್ಡವಾಗ್ತಾನೆ. ಆ ಹಂತಗಳ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಬೇಕು ನಾವಿದ್ರೆ. ಹೌದು ಸರ್. ಹಿಂಗದು ಇವತ್ತಿನ ಕಾರಣ ಅಂದ್ರೆ ಅವೇ ಕಾರಣ ಇರ್ತಾವ ಎಲ್ಲ ಇದ್ರೆ. ಆಮೇಲೆ ಪ್ರೌಢ ಶಿಕ್ಷಣಕ್ಕೆ ಬರೋಣ. ಎಲ್ಲಿ ಆಯ್ತು ಪ್ರೌಢ ಶಿಕ್ಷಣ ನಂದು 8ನೇತಿಂದ 10ನೇವರೆಗೆ ನಮ್ಮ ಶ್ರೀ ಕಲ್ಮೇಶ್ವರ ಹೈಸ್ಕೂಲ್ MK ಹುಬ್ಳಿ. ಸೊ ಅಲ್ಲೇ ಆಗಿದೆ. ಅಲ್ಲಿ ಕೂಡ ನಾನು ಸೊ ನಮ್ದು 8th ಆದ ನಂತರ 8th ಅಲ್ಲಿ ನಮಗೆ ಒಂದು ತಿರುವು ಬಂದು ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಗೆ ಕಡಿಮೆ ಅಂಕ ತಗೊಂಡಿದ ಮೇಲೆ ನನಗೇನು ಅನಿಸ್ತು ಅಂದರೆ ನಾನು ಜಾಸ್ತಿ ಅಂಕ ತಗೋಬೇಕನ್ನೋ ಒಂದು ನಿರ್ಧಾರಕ್ಕೆ ಬಂದು ಅಲ್ಲಿ ನಮ್ಮ ಗುರುಗಳಂತ ಹಲಿಸಿ ಸರ್ ಅವರು, ಗಂಗಾಧರ್ ಹಿರೇಮಠ್ ಸರ್ ಅವರು, ಸೊ ಈ ರೀತಿ ಹಲವಾರು ಸರ್ಗಳ ಸಹಾಯ ಬಂದು ಗುರುನರ್ ಸರ್ ಆಗಲಿ, ಸೊ ಅಲ್ಲಿ ನನಗೆ ಬಹಳಷ್ಟು ಸಪೋರ್ಟ್ ಕೊಟ್ಟಾಗ ಅಲ್ಲಿಂದ ನಾನು ಪ್ರಥಮ ಹಂತವನ್ನು ತಗೊಳ್ಳಬೇಕನ್ನೋ ಒಂದು ಹಠದಿಂದ ಸೊ AB ಡಿವಿಷನ್ ಇದ್ದಲ್ಲಿ ನನ್ನ ಡಿವಿಷನಲ್ಲಿ ನಾನೇ ಪ್ರಥಮ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಅದೇ ರೀತಿ ನನ್ನ ಬರ್ತಾನೆ ಇದ್ವಿ. ಆಮೇಲೆ ನನ್ನ ಕೊನೆಯ ವರ್ಷ ಅಲ್ಲಿ ಕೂಡ ನಮಗೆ ಸಾಕಷ್ಟು ಪಠ್ಯಪುಸ್ತಕದ ಜೊತೆಗೆ ಮತ್ತೆ ಇನ್ನಿತರ ಚಟುವಟಿಕೆ ಆಗಲಿ, ಸಾಕಷ್ಟು ಕಟ್ಟಿಮಣಿ ಸರ್ ಈ ರೀತಿ ಹಲವಾರು ಕವಿಗಳನ್ನ ಮತ್ತು ಮುತ್ತಾದ ಜಾನಪದ ಕಲಾವಿದರನ್ನೆಲ್ಲ ಕರೆಸಿ ನಮಗೆ ಅಲ್ಲಿ ಹೊರಗಿನ ಜ್ಞಾನವನ್ನು ಕೊಡ್ತಾಯಿದ್ರು. ಅದರ ಜೊತೆಗೆ ನಮ್ಮಲ್ಲಿ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಕೂಡ ನಾನು ಪ್ರಧಾನಮಂತ್ರಿ ಅಂದರೆ ಅಲ್ಲಿ ಕೂಡ ನಮ್ಮ ರಾಜಕೀಯ ಯಾವ ರೀತಿ ಅಂದರೆ ಇರುತ್ತೆ ಸಂಸತ್ತು ಇಂತೆಲ್ಲ ಮಾಡ್ತಾಯಿದ್ರು. ಅಲ್ಲಿ ನಮಗೆ ಜ್ಞಾನ ಬರಲಿ, ಆಡಳಿತ ಅಂತೀವಿ, ಆಡಳಿತ ಬಂದರೆ ಆಡಳಿತದ ಬಗ್ಗೆ ಜ್ಞಾನ ಬೇಕಲ್ಲ ಬೇಕು. ಸೊ ಅವಾಗ ಕೂಡ ನಮಗೆ ಸಾಲ ಪ್ರದಾನ ಅಂತ ಮಾಡಿದ್ರು. ಇನ್ನಿತರ ಚಟುವಟಿಕೆ, ಭಾಷಣ ಸ್ಪರ್ಧೆ ಆಗಲಿ, ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇನ್ನು ಕಾಲೇಜ್ ರಂಗ ಪ್ರವೇಶ ಮಾಡೋಣ. ಮೊದ್ಲು ಏನು ಓದಿದ್ರಿ? ನಾನು ಮೊದಲನೇದಾಗಿ PUC ಸೈನ್ಸ್ ಹಚ್ಚಿದ್ವಿ. ಸೊ ಸೈನ್ಸ್ ಹಚ್ಚಿದಾಗ ನಮಗೆ ಕನ್ನಡ ಮಾಧ್ಯಮದಿಂದ ಬಂದಾಗ ಸೆಕೆಂಡ್ ಇಯರ್ ನಮಗೆ ಅಷ್ಟೊಂದು ಇದಾಗಲಿಲ್ಲ. ಸೊ ಸೆಕೆಂಡ್ ಇಯರಲ್ಲಿ ನಾವು ಫೇಲ್ ಆದ್ವಿ. ಅದ ನಂತರ ನಾನು ಡಿಪ್ಲೊಮಾ ಮರಾಠ ಮಂಡಲ್ ಕಾಲೇಜಲ್ಲಿ ಜಾಯ್ನ್ ಆದೆ. ತದನಂತರ ನನ್ನ PUC ಎಕ್ಸ್ಟರ್ನಲ್ ಆಗಿ ಬೇರೆ ಕಡೆಯಿಂದ ನಾನು ಪಾಸ್ ಮಾಡಿಕೊಂಡು ಡಿಪ್ಲೊಮಾ ಪಾಸ್ ಮಾಡಿಕೊಂಡು ತದನಂತರದಲ್ಲಿ ನನ್ನ ಕಾಲೇಜ್ ಜೀವನವನ್ನು ನಾನು CIM ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅದು ಧಾರವಾಡ ಕಾಲೇಜಲ್ಲಿ ಆಫ್ಟರ್ ಮ್ಯಾರೇಜ್, ಯಾಕಂದರೆ 2013ರಲ್ಲಿ ನಂದು ಮ್ಯಾರೇಜ್ ಆಗಿ ಸೊ 14ರಲ್ಲಿ ನನ್ನ ಮಗ ಹುಟ್ಟಿದ ದಿನನೇ ನಾನು ಡಿಸೈಡ್ ಮಾಡಿದೆ ನನ್ನ ಮಗನ ಕಾಲಮ್ ಅಂದರೆ ಎಜುಕೇಷನ್ ಫಾರ್ಮಲ್ಲಿ ತಂದೆ ಎಜುಕೇಷನ್ ಅಂತ ಬರಬೇಕಾದ್ರೆ ನನಗೆ ಅಲ್ಲಿ ಕೇವಲ SSLC ಆಗಲಿ PUC ಆಗಲಿ 3 ಅಕ್ಷರ ಹಚ್ಚಬಾರ್ದು ಅಥವಾ ದೊಡ್ಡ ಒಂದು PG ಅಂತ ಬರಬೇಕನ್ನೋ ಇದಾಗಿ ನಾನೇನು ಮಾಡಿದೆ ಅಂದರೆ ಸೊ ಅವತ್ತೇ ನಿರ್ಧಾರ ಮಾಡಿ ಅವತ್ತೇ ನಾನು ಡಿಗ್ರಿ ಮಾಡಿಕೊಂಡು ಸಾಧನೆ ಮಾಡಿ ಅವನ ಫಸ್ಟ್ ಸ್ಟ್ಯಾಂಡರ್ಡ್ ಬರೋದ್ರಾಗೆ ನಾನು ಸೇವಾಮಿತ್ರ ಕಾಲೇಜಲ್ಲಿ MSW HR ಅನ್ನು ಕಂಪ್ಲೀಟ್ ಮಾಡಿದ್ದೀನಿ. MSW. ಹಾಂ ಸರ್. ತದನಂತರ ಏನು ಮಾಡ್ತಾ ಇದ್ರಿ ಸರ್? ಅದ್ರ ಜೊತೆಗೆ ಸರ್ ಡಿಪ್ಲೊಮಾ ಆದ ತಕ್ಷಣ ನಾನು ಮೊದಲನೇ ಮಾಡಿದ್ದಂದರೆ ಮಾಯಾ ಕಂಪ್ಯೂಟರ್ ಅಕಾಡೆಮಿಯನ್ನು ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆನ ಹುಟ್ಟಿದೆ. ಇದನ್ನು ಹುಟ್ಟು ಹಾಕ್ಲಿಕ್ಕೆ ಕಾರಣ ಅಂದರೆ ನಮ್ಮ ಡಾಕ್ಟರ್ ಜಗೀಶ್ ಹಾರ್ಗಪ್ಪ ಮೊದಲಿಂದನೂ ಕೂಡ ನಂದು 7th ಮುಗಿದ ಮೇಲಾಗಲಿ 10th ಮುಗಿದಾಗಲಿ ಯಾವುದೇ ಈ 2 ತಿಂಗಳ ಏನು ಅವಧಿ ಇರುತ್ತೆ ರಜಾದಿವದಲ್ಲಿ ನನಗೆ ಕಂಪ್ಯೂಟರ್ ಜ್ಞಾನ, ಮುಂದೊಂದು ದಿನ ಕಂಪ್ಯೂಟರ್ ಯುಗ ಆಗುತ್ತೆ, ಸೊ ಕಂಪ್ಯೂಟರೇ ಹೆಚ್ಚಾಗತ್ತೆ ಅಂತ ಹೇಳಿ ನನಗೆ ಕಂಪ್ಯೂಟರ್ನ ಕಲಿಸ್ತಾ ಬಂದರು. ಸೊ ಸುಮಾರು 18 ಕೋರ್ಸ್ಗಳನ್ನ ಕಲಿಸಿದೆ. ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಕಲಿಬೇಕಾದ್ರೆ ಇಷ್ಟೊಂದು ಕೋರ್ಸ್ಗಳನ್ನ ಕಲ್ತಿದ್ದೆ, ಮುಂದೆ ಏನು ಮಾಡ್ತೀನಿ ಅಂದಾಗ ನಾನು ನನ್ನ ಬಾಯಿಂದ ಸ್ವತಃ ಬಂತು ನಾನು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಹಾಕ್ತೇನೆ ಅಂತೇಳಿ. ನಾನು ಮುಂದೆ ಹಿಂದೆ ನೋಡಿದೆ 2009ರಲ್ಲಿ ಏಪ್ರಿಲ್ 10ರಂದು ಇಲ್ಲೇ ಆಂಜನೇಯ ನಗರದಲ್ಲಿ ಮಾಯಾ ಕಂಪ್ಯೂಟರ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಅದನ್ನು ಮುಂದುವರ್ಸ್ಕೊಂತ. ಎಷ್ಟು ವರ್ಷ ಆಯ್ತು ಈಗ? ಸುಮಾರು 16 ವರ್ಷಗಳಿಂದ ನಾನು 16 ವರ್ಷ ಆಯ್ತು. ಹಾಂ ಸರ್, ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ. ಇವಾಗ ಈ ಕಂಪ್ಯೂಟರ್ ಎಜುಕೇಶನ್ ಅಂತೀವಲ್ಲ, ಆ ನಾಲೆಜ್ ಕಂಪಲ್ಸರಿ ಅಂತೀರಿ ಏನದು ಸರ್? ಈಗಿನ ಪ್ರಕಾರ ಬೇಕೇನದು? ಬೇಕಾ ಸರ್. ಈಗ ಹೆಂಗಾಗಿದೆ ಅಂದರೆ ಒಂದು ನಮ್ಗೆ ವಿದ್ಯೆ ಕಲಿದವ ಏನು ಅವಿದ್ಯೆ ಅಂತ ಹೇಳ್ತಿದ್ರಲ್ಲ, ಈಗ ಕಂಪ್ಯೂಟರ್ ಕಲಿದೇ ಇಲ್ಲವರು ಅನಕ್ಷರಂತ ಅನ್ನೋ ಒಂದು ನುಡಿ ಇದೆ. ಹಾಂ ಸರ್. ಯಾಕಂದ್ರೆ ಮನೆಯೊಳಗೆ ಅವ್ರ ತಂದೆ ತಾಯಿ ಅಜ್ಜಾಜಿ ಹಿಡ್ಕೊಂಡು ಕಲಿಲಿಕತ್ತಾರೆ, ಅದು ನಮಗೂ ನಾಲೆಜ್ ಬೇಕು ಅಂತ ತಿಳಿದಿದ್ರೆ ಹೌದಲ್ಲ. ಮತ್ತೆ ಇವಾಗ ನಿಮ್ಮ ಕಂಪ್ಯೂಟರ್ ಬಗ್ಗೆನೇ ಮಾತಾಡೋಣ. ಇವಾಗ ನೀವು ಇನ್ಸ್ಟಿಟ್ಯೂಟ್ ನಡೆಸ್ತೀರಿ, ನೀವು ಇದ್ದೀರಿ, ಅದ್ರೊಳಗೆ ಏನು ಹಂತ ಕೋರ್ಸ್ಗಳವನ್ನ ಹೆಂಗಿದ್ರೆ? ಸರ್ ಹಂತ ಹಂತವಾಗಿ ಕೋರ್ಸ್ಗಳಿವೆ. ಹೇಳ್ರಲ್ಲ. ಈಗ ಮೊದಲನೇದಾಗಿ ಮಾಡಬೇಕಾಗಿದ್ದಂದ್ರೆ ಬೇಸಿಕ್. ನಮ್ಮಲ್ಲಿ ಬೇಸಿಕ್ ಅಂತಂದ್ರೆ ನಿಮ್ಗೆ ಕಂಪ್ಯೂಟರ್ನ ಹೇಗೆ ಆನ್ ಆಫ್ ಇಟ್ಕೊಂಡು ಫೈಲ್ ಫೋಲ್ಡರ್ ಅಂತ ಇಟ್ಕೊಂಡು ಅದ ನಂತರದಲ್ಲಿ ನಿಮಗೆ MS ಆಫೀಸ್ ಅಲ್ಲಿ ಕೋರ್ಸ್ ಎಷ್ಟು ತಿಂಗಳದ ಇರ್ತದೆ ಸರ್? ಬೇಸಿಕ್ ಕೋರ್ಸ್ ನಮ್ದು 2 ತಿಂಗಳದ ಕೋರ್ಸ್ ಇರುತ್ತೆ ಸರ್. 2 ತಿಂಗಳ
ತಿಂಗಳು ಕಲಿತಾರಂತೀರಿ? 2 ತಿಂಗಳಲ್ಲಿ ಕಲಿತಾರೆ. ಮತ್ತೆ ಕಲಿತಾರೆ, ಪಕ್ಕ ಕಲಿತಾರೆ ಸರ್. ಕೆಲವೊಂದು ಹೊರದೇಶಕ್ಕೆ ಹೋಗುವಂತ ವ್ಯಕ್ತಿಗಳು ನಮ್ಮಲ್ಲಿ ಕೇವಲ 1 ವಾರದಲ್ಲಿ ಕೂಡ ನಾವು ಅವ್ರಿಗೆ ಕಲಿಸ್ತೇವೆ. ಯಾಕಂದ್ರೆ ಸಮಯ ಅವ್ರಿಗೆ ಹೆಚ್ಚಿನ ಸಮಯ ಕೊಟ್ಟಾಗ ಹೆಚ್ಚಿಗೆ ಕೊಡ್ತೀರಿ ಸಮಯ ಹೆಚ್ಚಿಗೆ ಕೊಟ್ಟಾಗ, ಯಾಕಂದ್ರೆ ಅವ್ರಿಗೆ ಅನಿವಾರ್ಯತೆ ಇರುತ್ತೆ, ಬೇಗ ಹೋಗ್ಬೇಕಾಗಿರುತ್ತೆ. ಸೊ 1 ವಾರದಲ್ಲೂ ಕೂಡ ನಾವು ಬೇಸಿಕ್ ಅನ್ನು ಮುಗಿಸ್ಬೋದು. ಬೇಸಿಕ್ ನೆಕ್ಸ್ಟ್ ನಾವ್ ಎಲ್ಲಿ ಬರ್ತೀವಿ? ಬೇಸಿಕ್ ಮುಗಿದ್ಮೇಲೆ ಸರ್ ಹಲವಾರು ಕೋರ್ಸ್ಗಳಿದ್ದಾವೆ. ಸಿ ಪ್ಲಸ್ ಆಗಲಿ, ಆಟೋಕ್ಯಾಡ್ ಆಗಲಿ, ಹಾರ್ಡ್ವೇರ್ ನೆಟ್ವರ್ಕಿಂಗ್ ಆಗಲಿ, ಅದೇ ರೀತಿ ಸುಮಾರು ಸರ್ ಇದರಲ್ಲಿ 3 ಭಾಗಗಳನ್ನು ಮಾಡ್ತೀವಿ ನಾವು. ಏನಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ, ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಅಂತೇಳಿ, ಡಿಸೈನಿಂಗ್ ಅಂತಾಗಿ, ಈ ರೀತಿ ಸಾಕಷ್ಟು ಕೋರ್ಸ್ಗಳು ಮಾಡ್ತೀವಿ. ನಮ್ಮ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೆಸರೇ ಮಾಯಾ ಕಂಪ್ಯೂಟರ್ ಅಕಾಡೆಮಿ ಅಂತ. ಮಾಯಾ ಅನ್ನೋದು ಕೂಡ ಒಂದು ಎನಿಮೇಷನ್ ಕೋರ್ಸ್. ಬಿಗಿನಿಂಗ್ ಅಪ್ಲಿಕೇಶನ್ ಕೋರ್ಸಿಂದ ಹಿಡ್ಕೊಂಡು ಪ್ರಿವಿ, ಡಾಟಾ, ಆಮೇಲೆ ರಿವಿಟ್ ಆಗಲಿ, ಆಮೇಲೆ ನಿಮಗೆ 3D ಮ್ಯಾಕ್ಸು, ಆಟೋಕ್ಯಾಡು, ಮಾಯಾ ಅನ್ನೋ ಒಂದು ಎನಿಮೇಷನ್ ಕೋರ್ಸ್ ಕೂಡ ನಮ್ಮಲ್ಲಿ ನಡೆಸ್ತಾ ಇದ್ದೀವಿ. ಸುಮಾರು ಆ ಕೋರ್ಸಿನ ಹೆಸರಿನ ಮೇಲೆ ನಾನು ಏನು ಮಾಡಿದ್ದೀವಿ, ನಮ್ಮ ಹೆಸರು ನೋಡಿ ಎಲ್ಲ ಕೋರ್ಸು ಸಿಗ್ತಾವೆ ಅನ್ನೋ ಉದ್ದೇಶದಿಂದ ಮಾಯಾ ಕಂಪ್ಯೂಟರ್ ಅಕಾಡೆಮಿಯನ್ನು ಇಟ್ಟಿದ್ದೀನಿ. ಸೊ ಇದಕ್ಕೆ ಮೂಲ ಪ್ರೇರಣೆ ಅಂದರೆ ನಮ್ಮ ಮೊದಲಿಂದಲೂ ಪುಸ್ತಕಗಳ ಮೇಲೆ ಯಾವ ರೀತಿ ಅಚ್ಚಾಗ್ತಾಯಿತ್ತು, ಯಾವ ರೀತಿ ಪ್ರಿಂಟ್ ಆಗ್ತಾಯಿತ್ತು, ಆಮೇಲೆ ಮೊದಲು ಬರುವಂಥ ಹಳೆಯ ದಿನಮಾನಗಳಲ್ಲಿ ರಾಮಾಯಣದಲ್ಲಿ ಬಾಣ ಬಿಟ್ಟಾಗ ಅಥವಾ ಹೋಗುವಂಥ ಸಿಡಿಮದ್ದು, ಆ ಕಲರ್ ಎಲ್ಲ ನೋಡಿದಾಗ ಮಾಯಾ ಅಂತ ಒಂದು ಇದು ಮಾಯಾಲೋಕ ಅಂತ ಇದ್ರು. ಸೊ ನನಗೆ ಅನಿಸ್ತಿತ್ತು ಅದನ್ನೆಲ್ಲ ಕೇಳಿದಾಗ, ದೊಡ್ಡವನ್ನ ಕೇಳಿದಾಗ ಅದೆಲ್ಲ ಕಂಪ್ಯೂಟರಲ್ಲಿ ಮಾಡ್ತಾರೆ ಆ ಥರ ಹೇಳಿದರು. ಸೊ ಅದನ್ನು ನೋಡಿ ನನಗೆ ಅನಿಸ್ತು, ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಮಾಯಾ ಕಂಪ್ಯೂಟರ್ ಅಕಾಡೆಮಿ ಅಂತ ಮೊದಲಿಂದನೂ ಒಂದು ತಲೆಯಲ್ಲಿ ಆ ಹೆಸರು ಅಂದರೆ ಒಂದು ಸೆಳೆತಾಯಿತ್ತು. ಸೊ ಆದ್ದರಿಂದ ನಾನು ಮಾಯಾ ಕಂಪ್ಯೂಟರ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಇನ್ನೂವರೆಗೂ ಕೂಡ ನಾವು ಕಂಪ್ಯೂಟರ್ ಆಫ್ಲೈನಲ್ಲಿ ಮಾಡ್ತಾಯಿದ್ವಿ. ಈಗ ಹೊಸದಾಗಿ ನಾನು ನಿನ್ನೆ ಕೂಡ ಡಿಸೈಡ್ ಮಾಡಿ 2026ರಿಂದ ಸೊ ನಾವು ಈಗೇನಾಗಿದೆ ನಮ್ಮಲ್ಲಿ ಆಫ್ಲೈನ್ ಅಂದ್ಕೊಳ್ಳೆ ಒಂದು ನಿಗದಿತ ಸಮಯದಲ್ಲಿ ಬಂದು ಕಲಿಬೇಕಾಗತ್ತೆ. ಸೊ ಕೆಲವರಿಗೆ ಹಲವಾರು ಚಟುವಟಿಕೆಗಳು ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಸಮಯ ಅಭಾವ ಇರೋದ್ರಿಂದ ಈ 2026 ಜನವರಿ 1ರಿಂದ ನಾನು ಆನ್ಲೈನ್ ಕೂಡ ಎನಿ ಟೈಮ್, ಸೊ ಅವರು 30 ಅವರು 60 ಅವರು ಈ ರೀತಿ 360 ಅವರೊಳಗೆ 250 ಕೋರ್ಸ್ಗಳನ್ನು ನಾವು ಒಂದು ಕಂಪ್ನಿ ಜೊತೆ ಟೈಪ್ ಮಾಡಿಕೊಂಡು ಈಗ ಮೇಲೆ ಕಂಪ್ಲೀಟ್ 100% ಔಟ್ಪುಟ್ ಹಾಕಿ ಕಲಿಸ್ಲಿಕ್ಕೆ ಬರ್ತದೆ ಸರ್. ಯಾಕಂದ್ರೆ ಹೌದು ಸರ್, ಈಗ AI ಬಂದಿಲ್ಲ, ಸಮಕ್ಷಮದೊಂದು ಬೇರೆ ಆಗ್ತದ ಸರ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಸೊ ತುಂಬ ಈಸಿಯಾಗಿ ಕಲಿತೆ. ಯಾಕಂದ್ರೆ ಅಲ್ಲಿ ನಾವು ವಿಡಿಯೋಗಳಿರ್ತವೆ, ಮತ್ತೆ ವಿಡಿಯೋ ಇರುತ್ತೆ, ಎಷ್ಟು ಬೇಕಾದ್ರೂ ಸಾರಿ ನೀವು ರಿವಿಷನ್ ಮಾಡಿ ನೋಡ್ಬೋದು. ಅಂದ್ರೆ ಅದು ಸಾಕ್ಷಿ ಚಿತ್ರ ಅಂತೀವಿ, ಅದನ್ನ ಫಾಲೋ ಮಾಡ್ಕೊಂಡು ಸರ್. ಅದ್ರ ಬೇಕಂದ್ರೆ ಅವು ಈಗ ಎಷ್ಟು ಸಿಸ್ಟಮೆಟಿಕ್ ಆಗಿದೆ ಅಂದ್ರೆ ನಮ್ಗೆ ಜಾಯ್ನ್ ಆದಂಥ ವಿದ್ಯಾರ್ಥಿ ಲಾಗಿನ್ ಆದಾಗ ಏನು 1 ಅವರ್ ಲಾಗಿನ್ ಆದಿಂದ ಲಾಗಿನ್ ಔಟ್ ಆಗೋ ಮಟ್ಟವರೆಗೂ ಅವನು ಏನೇನು ಮಾಡಿದ ಅನ್ನೋದು ಕೂಡ ನಮ್ಮಲ್ಲಿ ಕ್ಲೌಡ್ ಸಿಸ್ಟಮಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅವ್ನು ಮಾಡಿದ ತಪ್ಪುಗಳು ಕೂಡ ನಮ್ಗೆ ಗೊತ್ತಾಗುತ್ತೆ. ಅವನ್ನ ಬೇಕಾದ್ರೆ ನಾವು ಫೋನ್ ಮಾಡಿ ತದನಂತರದಲ್ಲಿ ನಾವು ಅವನಿಗೆ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಅವನ ಹೆಚ್ಚಿನಿಗೆ ಏನೇ ಮಿಸ್ಟೇಕ್ ಆದರೂ ಕೂಡ ಅವ್ರಿಗೆ ಕವರ್ ಮಾಡಲಿಕ್ಕೆ ನಮ್ಗೆ ಅವಕಾಶಗಳಿವೆ. ಅಲ್ಲ, ನಿಮ್ಮಲ್ಲಿ ಯಾರೇ ಬಂದ್ರೆ ಹುಡುಗರು ಇರಲಿ ಹುಡುಗಿರೇ ಇರಲಿ ಯಾರೇ ಬರಲಿ ದೊಡ್ಡವರು ಕಲಿತಾರೆ, ಅವರೆಲ್ಲ ಶೈನ್ ಆಗ್ಯಾರ ಅಂತೀರಿ ಕೆಲವರು ಹೊರಗೆ? ಆಗಿದ್ದಾರೆ ಸರ್. ನಿಮಗೆಲ್ಲ ಕಾಂಟ್ಯಾಕ್ಟ್ ಅದ ಅವ್ರದ್ದು? ಇದ್ದಾರೆ ಸರ್. ಕೆಲವೊಂದು ವಿದ್ಯಾರ್ಥಿಗಳು ನಮ್ಮಲ್ಲಿ ಕಂಪ್ಯೂಟರಲ್ಲಿ ಮಾಡಬೇಕಾದಾಗ ಸೊ ನಾವೇನು ಮಾಡಿದ್ವಿ, ಹಂತವಾಗಿ ಈಗ ಅಬ್ಯಾಕಸ್ ಕೂಡ ತಂದ್ವಿ, ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಕೂಡ ಮಾಡಿದ್ವಿ. ಈ ರೀತಿ ಹಲವಾರು ಕೋರ್ಸ್, ಆಮೇಲೆ ಬೇಸಿಗೆ ಶಿಬಿರಗಳನ್ನು ಮಾಡಿದ್ವಿ. ಅಲ್ಲಿ ಶುದ್ಧ ಬರಹ ಶುದ್ಧ ಓದು ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಕೂಡ ನಾನು ತೊಗೊಂಬಂದಿದ್ವಿ. ಶುದ್ಧ ಬರಹ ಶುದ್ಧ ಓದು, ಯಾಕಂದ್ರೆ ಸರ್ ಕನ್ನಡವನ್ನು ಅಚ್ಚು ಕನ್ನಡ ಓದಬೇಕು, ಬರೆಯಬೇಕು. ಅದೇ ರೀತಿ ಹಿಂದಿ ಇರಲಿ, ಇಂಗ್ಲೀಷ್ ಭಾಷೆ, ಈ 3 ಭಾಷೆಗಳ ಜ್ಞಾನ ಇದ್ದಾಗ ನಾವು ಯಾವುದೇ ಗಣಿತ ಆಗಲಿ ವಿಜ್ಞಾನಗಳಾಗಲಿ ಸೊ ನಮಗೆ ಸರಳವಾಗಿ ಇರುತ್ತೆ. ಭಾಷೆನೇ ಮೊದಲು ಅಂತ ನಾನು ಹೇಳ್ತೀನಿ. ಸೊ ಆದ್ದರಿಂದ ನಾನು ಏನು ಮಾಡಿದೆ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳು ಇಂಗ್ಲೀಷ್ ಅಂದರೆ ಬಹಳ ಕಠಿಣ ಅಂತ ತಿಳ್ಕೊಂಡಿದ್ರು. ಅವ್ರಿಗೆ ಸರಳ ಮಾಡಿ ಅವರು ಈ BBA ಆಮೇಲೆ MBA ಮಾಡಿಕೊಂಡು ಸಾಕಷ್ಟು ಡ್ರಾಪ್ಔಟ್ ಆದಂಥ ವಿದ್ಯಾರ್ಥಿಗಳಿಗೆ ನಾನು ಅವರಿಗೆ ಎಕ್ಸ್ಟರ್ನಲ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಡಿಗ್ರಿಗಳನ್ನು ಮುಗಿಸ್ಲಿಕ್ಕೆ ಸಪೋರ್ಟ್ ಮಾಡಿದ್ದೀವಿ. ಕೇವಲ ಅವ್ರಿಗೆ ಕಂಪ್ಯೂಟರ್ ಜ್ಞಾನ ಅಲ್ಲ, ಅವ್ರಿಗೆ ಸರ್ವೋನ್ನತ ಏಳಿಗೆ ಆಗಬೇಕು. ಆ ಒಂದು ಭವಿಷ್ಯದಲ್ಲಿ ಒಂದು ಹುದ್ದೆ ಅಂದರೆ ಒಂದು ಡಿಗ್ರಿ ಅನ್ನೋದು ಒಂದು ಅವ್ರಿಗೆ ಎಲ್ಲ ರಂಗದಲ್ಲಿ ಒಂದು ಉದ್ಯೋಗ ಮಾಡಲಿಕ್ಕಾಗಲಿ, ಆಮೇಲೆ ಅವ್ರಿಗೆ ಮದುವೆ ವಯಸ್ಸಿಗೆ ಬಂದಾಗ ಸೊ ಅವರಿಗೆ ತುಂಬ ಸಮಸ್ಯೆ ಆಗಿ ಕಾಡುತ್ತದೆ. ಯಾಕಂದರೆ ಸರಿಯಾಗಿ ಓದ್ದೇ ಇಲ್ಲಂದರೆ ಸರಿಯಾಗಿ ಹೆಣ್ಣು ಸಿಗೋದಿಲ್ಲ. ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡ್ತಿದ್ದೆ, ಏನೇ ಆಗಲಿ 1 ವರ್ಷ 2 ವರ್ಷ ಫೇಲ್ ಆದರೂ ಕೂಡ ಸೊ ಅವ್ರಿಗೆ ತಿದ್ದಿ ಹೇಳಿ, ಆಮೇಲೆ ಸರ್ದಾರ್ ಕಾಲೇಜು ಇಂಥ ಕೆಲವೊಂದು ಎಕ್ಸ್ಟರ್ನಲ್ ಏನಿದಾವಲ್ಲ ಅಲ್ಲಿ ಸಪೋರ್ಟ್ ಮಾಡಿ, ಆಮೇಲೆ ಎಕ್ಸ್ಟರ್ನಲ್ ಮಾನಸ್ ಗಂಗೋತ್ರಿ ಈ ಥರ ಎಲ್ಲ ಅವರಿಗೆ ಎಕ್ಸ್ಟರ್ನಲ್ ಕೂಡಿಸಿ ಸೊ ಅವ್ರಿಗೆ ಪಾಸ್ ಮಾಡಿ, ಆಮೇಲೆ ಈಗ ಎಂಜಿನಿಯರಿಂಗ್ ಕೆಲವೊಂದು ಹುಡುಗ ಸುನೀಲ್ ಅಂತ ಒಬ್ಬ ನಮ್ಮಲ್ಲಿ ಫ್ಯಾಕಲ್ಟಿಯಾಗಿ ವಿದ್ಯಾರ್ಥಿಯಾಗಿ ಹೋದ, ಅವನಿಗೆ MBA ಮಾಡಿದ್ದಾನೆ, ಎಂಜಿನಿಯರಿಂಗ್ ಡ್ರಾಪ್ಔಟ್ ಆಗಿದ್ದ. ಈ ಮುಂದೆ ಏನು ಮಾಡ್ಬೇಕಂತೇಳಿ ಬಂದು ನನ್ನ ಕಡೆ ಬಂದು 1 ವರ್ಷ ಕೆಲಸ ಮಾಡಿದ. ಅವನದು ಹಿನ್ನೆಲೆ ತಂದೆ ಮತ್ತು ಮಗನಿಗೆ ಇದಾಗಿಬಿಟ್ಟು, ಯಾಕಂದರೆ ನಾನು ಕಲಿಸ್ಲಿಕ್ಕೆ ಅವ್ರನ್ನೇ ಮಗ ಕಲಿತಾ ಇಲ್ಲ.
ಸೊ ಅವಾಗ ಅವ್ನು ಕೇಳಿದೆ ನಂಗೆ ಏನು ನನಗೆ ಬಿಸ್ನೆಸ್ ಅಂದರೆ. ಸೊ ಅವನಿಗೆ BBA ಮಾಡಲಿಕ್ಕೆ ಅಲ್ಲಿ ಕಾಲೇಜ್ಗೆ ಹೋಗಿ ಅವನ್ನ ಸರ್ಟಿಫಿಕೇಟ್ ತಂದು ಕೊಡೋದಾಗಲಿ, ಸೊ ಅಲ್ಲಿ ಹೇಳಿ ರಿಕ್ವೆಸ್ಟ್ ಮಾಡಿ ಪ್ರತಿಯೊಂದು ಹಂತದಲ್ಲಿ ಅವ್ನಿಗೆ ಸಪೋರ್ಟ್ ಮಾಡಿ ಇವತ್ತು ಅವನು ತಿಂಗಳಿಗೆ 1,20,000 ಮಟ್ಟ ದುಡಿತಾ ಇದ್ದಾನೆ. ಈ ರೀತಿ ಸುಮಾರು ವ್ಯಕ್ತಿಗಳಿದ್ದಾರೆ. ಸೊ BCA ಮಾಡಿದ್ದಾರೆ. ಆಮೇಲೆ ನಂದೀಶ್ ಅಂಥೇಳಿ ಅಸಂಗಿ ಅಂಥೇಳಿ ಅವನು ಕೂಡ ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಸುಮಾರು ಜನರು ಪಾರ್ಟ್ ಟೈಮ್ ಅಂದರೆ ಕಾಲೇಜ್ ಹೋಗ್ತಾ BCA ಮಾಡ್ತಾ ಇದ್ದಂಥ ಕೆಲವೊಂದು ಹುಡುಗರಿಗೆ ನಾವು ಅವಕಾಶವನ್ನು ಕೊಡ್ತಿದ್ವಿ. ಅವಕಾಶ ಕೊಟ್ಟು ಇದು ಮಾಡ್ತೀವಿ. ಆಮೇಲೆ ಒಂದು ಉದ್ಯೋಗ ಅಂತ ಕೊಡಬೇಕಾದಾಗ ಮೊದಲು ನಾವು ಅವರಿಗೆ ಒಂದು ಅವಕಾಶ ಕೊಟ್ಟಾಗ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾರೆ. ಎಲ್ಲರೂ ಒಂದು ನಮ್ಮ ಅಕ್ಕನವರು ಬೀನಾ ನಾಡಗೌಡ್ರು ಅಂಥೇಳಿ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರಂತೆ, ನೀವು ಅವಕಾಶ ಕೊಟ್ಟರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ನನಗೆ 1-2 ಸಲ ಹೇಳಿದರು. ಆವಾಗ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನನ್ನಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಬಡವರಿದ್ದರೆ, ಆಮೇಲೆ ಅವರು ಒಂದು ಸ್ವಲ್ಪ ಚೆನ್ನಾಗಿ ಹುಷಾರಿದ್ದರೆ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಕೊಟ್ಟ, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ, ಸೊ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಸಾಕಷ್ಟು ಹುಡುಗರು ನಾನೇ ಕರೆದು ಜಾಬು ಕೊಟ್ಟಿದ್ದೀನಿ. ಸೊ ನಮ್ಮ ಇಂಟರ್ವ್ಯೂ ಮಾಡ್ತಾ ಇರುವಂಥ ಶ್ರೇಯಾಂಕ್ ಜೋಶಿ ಅವರು ನಮಗೆ ಹಾಸ್ಯಾಸ್ಪದವಾಗಿ ಹೇಳ್ತಾರೆ, ನಿಮ್ಮಲ್ಲಿ ವಿದ್ಯಾರ್ಥಿಗಳು ಕಲಿಸ್ತಾರೆ, ಆಮೇಲೆ ಕೆಲವೊಂದು ಕಲಿಯುವ ವಿದ್ಯಾರ್ಥಿಗಳಿಗೂ ಕೂಡ ನೀವು ಏನು ಜಾಬ್ ಮಾಡೋರಿಗೂ ಕೂಡ ಕಲಿಸಿ ಅಂತ. ಸೊ ಅದರಿಂದ ಏನಾಗುತ್ತೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಂದರೆ ಕೇವಲ ವಿದ್ಯಾರ್ಥಿಗಳಲ್ಲ, ಕೆಲಸ ಮಾಡುವಂಥವ್ರಿಗೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿದೆ ಅಂತ ನಮಗೆ ಹೇಳ್ತಾ ಇದ್ರು. ಹಲವಾರು ನಮಗೇನು ಬೇಜಾರಿಲ್ಲ, ಯಾಕಂದ್ರೆ ಹೊರಗೆ ಹೋಗಿ ಬೆಳೆದಾರವ್ರು ಅದನ್ನ ನೋಡಿ ಬೆಳೆದಾರೆ ಸರ್. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ 5-6 ಸಾವಿರ ದುಡಿಯುವಂಥ ವ್ಯಕ್ತಿಗಳು ನಮ್ಮಲ್ಲಿ ಎಲ್ಲ ಕಲಿತು 10-15-20 ಸಾವಿರ 1 ಲಕ್ಷ ಮೇಲೂ ಕೂಡ ಪಗಾರವನ್ನು ತಗೋತಾ ಇದ್ದಾರೆ. ಈಗ ಉಮೇಶ್ ಅವರ ಇದು ನೀವು ಕಂಪ್ಯೂಟರ್ದು ಎಲ್ಲ ಹೇಳಿದ್ರಿ, ಇದು ಕನ್ನಡ ಮಾಧ್ಯಮದೊಳಗೆ ಎಲ್ಲಾ ಕೋರ್ಸ್ಗಳನ್ನು ಮಾಡಬಹುದೇನು? ಮಾಡಬಹುದು ಸರ್. ಅದಂತೀರಿ ವ್ಯವಸ್ಥೆ ಮಾಡಬಹುದು ಸರ್. ಕೆಲವೊಂದು ಕೋಡಿಂಗ್ ಕೋರ್ಸ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾ, ಸೊ ಈಗ DTP ಕೋರ್ಸ್, ಹಾ, ಮತ್ತೆ ಬೇರೆ ಬೇರೆ ಕೋರ್ಸ್ಗಳನ್ನ ನಾವು ಕನ್ನಡದಲ್ಲಿ ಮಾಡಬಹುದು. ಕೆಲವೊಂದು ಎನಿಮೇಷನ್ ಕೋರ್ಸ್ ಆಗಲಿ, ಆಮೇಲೆ ವೆಬ್ಸೈಟಿಂಗ್ ಡಿಸೈನಿಂಗ್ ಆಲ್ರೆಡಿ ಬಂದಿದ್ದಾವೆ. DTP ಎಲ್ಲ ಮಾಡಬಹುದು ಸರ್. ಆಲ್ರೆಡಿ ಕೆಲವೊಂದು ಇದರಲ್ಲಿ ಬಂದಿದ್ವಿ. ಈಗ ನೋಡ್ರಿ, ಕಂಪ್ಯೂಟರ್ಗೆ ಭಾಷೆನೇ ಇಲ್ಲ. ಸೊ ಅದು ಬೈನರಿ ಲ್ಯಾಂಗ್ವೇಜ್. ಸೊ ನಮ್ಮಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು ಅದು ಹಿಡ್ಕೊಂಡು LKG ಇಂದ ಹಿಡ್ಕೊಂಡು ಅಪ್ ಟು 70 ಏಜ್ 80 ಏಜ್ ಆದಂಥ ವ್ಯಕ್ತಿಗಳು ಕೂಡ ಕಲ್ತಿದ್ದಾರೆ. ಮತ್ತು ಈಗ ಕಂಪ್ಯೂಟರ್ ಲಿಸ್ಟೆಡ್ ಗೌರ್ಮೆಂಟಲ್ಲಿ ಒಂದು ಇದು ಮಾಡಿದ್ದಾರೆ, CLT ಟೆಸ್ಟ್ ಆಗಲೇಬೇಕಂತೀರಿ. ಹಾಂ, ಕಂಪ್ಯೂಟರ್ ಲಿಸ್ಟೆಡ್ ಟೆಸ್ಟಲ್ಲಿ ಸುಮಾರು ಜನರು ಸರ್. ನಮ್ಮಲ್ಲಿ ಈಗ ಕಮಿಷನರ್ ಆಗಿರುವಂಥ ನಾರಾಯಣ್ ಬರ್ಮನಿ ಸರ್ ಕೂಡ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಕಲ್ತಿದ್ದಾರೆ. ಸುಮಾರು ಸುನಿಲ್ ಸೌದಿ ಅವರಾಗಲಿ, ಸುನಿಲ್ ಪಾಟೀಲ್ ಆಗಲಿ, ಸಾಕಷ್ಟು ಸರ್. ಅದು 2 ತಿಂಗಳು ಅವಧಿಯಲ್ಲಿ ಇರುತ್ತೆ. ಅವ್ರಿಗೆ 80 ಮಾರ್ಕ್ಸ್ ತಗೋಬೇಕಂತ ಒಂದು ಪಠ್ಯ ಪುಸ್ತಕ ಡ್ಯೂಟಿ ಮಾಡ್ಕೊಂಡು ಬರಬೇಕಲ್ಲ ಸರ್. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಾರ್ನಿಂಗ್ ನಾವು 8 o'clock ಇಂದ ಈವ್ನಿಂಗ್ 8 o'clock ಮಟ್ಟ ನಾವು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ತೆರೆದಿರುತ್ತೆ. ಹಾಂ ಸರ್. ಆಮೇಲೆ ಕೆಲವೊಂದು ವ್ಯಕ್ತಿಗಳಿಗೆ ಟೈಮೇ ಇಲ್ಲ ಅಂದರೆ ಭಾನುವಾರ ರವಿವಾರ ಕೂಡ ನಾವು ಎಕ್ಸ್ಟ್ರಾ ಕ್ಲಾಸ್ ಅಂತ ತಗೊಂಡು ಅವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ ಸರ್. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಚೆವಿಗಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಬಾಳತೇದು ಮಕ್ಕಳಿಗೆ, ಬಾಳತೇದು ಮಕ್ಕಳಿಗೆ, ಬೆರೆದಳೆಲ್ಲ ಕನಸಿಗೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಗಾಳಿಯಲ್ಲಿ ನೀರಿನಲ್ಲಿ ಮಣ್ಣು ಹೂ ಹಸಿರಲಿ, ಗಾಳಿಯಲ್ಲಿ ನೀರಿನಲ್ಲಿ ಮಣ್ಣು ಹೂವು ಹಸಿರಲಿ, ಕಾಣದೇನು ಕಾಯುವ ಬಿಂಬ, ಕಾಣದೇನು ಕಾಯುವ ಬಿಂಬ, ಆಡುತ್ತಿರುವ ಉಸಿರಲಿ
ಆಡುತ್ತಿರುವ ಉಸಿರಲಿ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಮರೆವೆ ಹೇಗೆ ತಾಯಿ ನಿನ್ನಿ, ಮರೆವೆ ಹೇಗೆ ಹೇಳೆ ತಾಯಿ, ಮರೆವೆ ಹೇಗೆ ಹೇಳೆ ತಾಯಿ ನಿನ್ನೀ ವಾತ್ಸಲ್ಯವಾ, ನಿನ್ನೀ ವಾತ್ಸಲ್ಯವಾ ಅರಿವೆ ಹೇಗೆ ಹೇಳೆ ತಾಯಿ ನಿನ್ನ ಪ್ರೀತಿಯಲ್ಲೆಯ, ಅರಿವೆ ಹೇಗೆ ಹೇಳೆ ತಾಯಿ ನಿನ್ನ ಪ್ರೀತಿ ಎಲ್ಲೆಯ, ನಿನ್ನ ಪ್ರೀತಿ ಎಲ್ಲೆಯ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗೆ. ಉಮೇಶ್ ಅವರ, ಇನ್ನ ಬೇರೆ ಚಟುವಟಿಕೆಗಳಿಗೆ ಏನೇನ್ ಮಾಡ್ತೀರಿ? ಬೇರೆ ಚಟುವಟಿಕೆ ಅಂದರೆ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ನಾವು ಮತ್ತೆ ನಡುವೆ ನಾವು ಏನು ಮಾಡ್ತೀವಿ ಅಂತಂದರೆ ಚಿತ್ರಕಲೆ ಸ್ಪರ್ಧೆ, ಆಮೇಲೆ ಭಾಷಣ ಸ್ಪರ್ಧೆ, ಆಮೇಲೆ ನಿಬಂಧ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಇವನ್ನ ಸತತ ನಾನು 2011ರಿಂದ ಹಿಡ್ಕೊಂಡು 2020ರವರೆಗೂ 10 ವರ್ಷಗಳ ಕಾಲ ಈ ಉತ್ತರ ಭಾಗದಲ್ಲಿ ಸುಮಾರು 1000 ವಿದ್ಯಾರ್ಥಿಗಳನ್ನು ಸೇರಿಸಿ ಲೌಡೇಲು, ಆಮೇಲೆ ಈ ರೀತಿ ಜೈನ್ ಸ್ಕೂಲಲ್ಲಿ ನಾವು ಮತ್ತೆ ನಮ್ಮದೇ ಆದಂಥ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಬೇಕಾದರೆ ನಾವು ಸ್ಕೂಲ್ಗಳನ್ನು ವಿನಂತಿ ಮಾಡಿಕೊಂಡು ಆ ಸ್ಕೂಲಲ್ಲೇ ಕೂಡ ನಾವು ಸಾವಿರಾರು ವಿದ್ಯಾರ್ಥಿಗಳನ್ನು ಇದು ಮಾಡಿಕೊಂಡು ಅಲ್ಲಿರುವಂಥ ಸ್ಟಾಫ್ಗಳ ಸಹಾಯ ತೊಗೊಂಡು ನಮ್ಮ ಸ್ಟಾಫ್ನ ಜೊತೆಗೂಡಿ ಕೇವಲ ಒಂದೇ ದಿನದಲ್ಲಿ ಮಾರ್ನಿಂಗ್ 8 ಗಂಟೆಯಿಂದ ಹಿಡ್ಕೊಂಡು ಸಾಯಂಕಾಲ 5 ಗಂಟೆ ಒಳಗೆ ಎಲ್ಲ ಫಂಕ್ಷನ್ ಅವತ್ತೇ ಅವರಿಗೆ ನಾವು ಸುಮಾರು 32ರಿಂದ 35 ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ತೃತೀಯ ಬಂದವರಿಗೆ ಕಂಪ್ಯೂಟರ್ ಶಿಕ್ಷಣ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತದೆ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಿಮ್ಮ ಆಯಾ ಕಾಂಪಿಟೇಷನ್ಸ್ಗೆ ಬರ್ತಾರೆ, ಉಚಿತವಾಗಿ ಬರ್ತಾರೆ ಸರ್. ಯಾಕಂದರೆ ಅಲ್ಲಿ ಭಾಗವಹಿಸಲಿಕ್ಕೆ ಅವರು ಸುಮಾರು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಚಿತ್ರಕಲೆ ಆಗಲಿ, ಆಮೇಲೆ ನಿಬಂಧ, ಭಾಷಣ ಎಲ್ಲ ಒಂದು ಸ್ವಲ್ಪ ಹುಷಾರಿದ್ದ ಹುಡುಗರು ಅಲ್ಲಿ ಬರ್ತಾರೆ. ಬಂದಾಗ ಏನಾಗುತ್ತೆ ಅಂದರೆ ಅವರು ಕೂಡ ಅದರಲ್ಲಿ ಕನ್ನಡ ಶಾಲೆ ಮಕ್ಕಳು ಇರ್ತಾರೆ, ಪ್ರೈವೇಟ್ ಸ್ಕೂಲಲ್ಲೂ ಇರ್ತಾರೆ. ಅಲ್ಲಿ ಒಂದು ಅವರಲ್ಲಿ ಫ್ರೆಂಡ್ಶಿಪ್ ಡೇ ದಿನಾನೇ ನಾನು ಇಡ್ತಿದ್ದೆ ಅದನ್ನು ಪರ್ಟಿಕ್ಯುಲರ್ ಆಗಿ. ಯಾಕಂದರೆ ಅವರು ಎಲ್ಲರಲ್ಲೂ ಒಂದು ಕಲೆ ಇದ್ದೇ ಇರುತ್ತೆ, ಒಂದು ಏನಂದರೆ ಇಂಟೆಲಿಜೆಂಟ್ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಒಂದು ಬೆಳಕಿಗೆ ತರಬೇಕಾದ್ರೆ ಈ ರೀತಿ ವೇದಿಕೆಗಳನ್ನು ನಾವು ಮಾಡಿಕೊಟ್ಟಾಗ ಆಮೇಲೆ ಮತ್ತು ಕಾನ್ವೆಂಟ್ ವಿದ್ಯಾರ್ಥಿಗಳಿಗೂ ಕನ್ನಡ ಶಾಲೆ ವಿದ್ಯಾರ್ಥಿಗಳು ಅಲ್ಲಿ ಸ್ನೇಹ ಆಗ್ತಾಯಿತ್ತು. ಸೊ ಎಲ್ಲರೂ ಕೂಡ ಸಮಾನರು ಅಂಥೇಳಿ ಆ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಬಡ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಎಂದೇ ನಾವೇನು ಮಾಡ್ತಿದ್ವಿ ಅಂದರೆ ಕಂಪ್ಯೂಟರ್ ಕೋರ್ಸ್ ಹಚ್ಚಲಿಕ್ಕೆ ಫೀಸ್ ಇಲ್ಲ ಅಂದರೂ ಕೂಡ ನಾವು ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾಗ ಅವ್ರಿಗೆ ಉಚಿತವಾಗಿ ಸುಮಾರು 1 ವರ್ಷದಿಂದ 5 ವರ್ಷದೊಳಗೆ ಅವ್ರಿಗೆ ಅವಕಾಶ ನೀಡಿ ಅವರು ಆದಾಗ ರಜೆಯಲ್ಲಿ ಅವರು ಬಂದು ಅದನ್ನು ಕೋರ್ಸ್ನ ಮುಗಿಸ್ಕೊಂಡು ಹೋಗಿದ್ದಾರೆ ಸಾಕಷ್ಟು. ಅಂದರೆ ಇವಾಗ ನೀವು ಸ್ಕೂಲ್ ಒಳಗೆ ಹುಡುಗರೆಲ್ಲ ಭಾಗವಹಿಸ್ತಾರೆ ಅಂತೀರಿ? ಭಾಗವಹಿಸ್ತಾರೆ ಸರ್. ಸೊ ಅಲ್ಲಿ ಇರುವಂಥ ಶಿಕ್ಷಕರೆಲ್ಲ ಸುಮಾರು ಇಲ್ಲಿ ಮಾಂತೇಶ್ ನಗರ ಆಗಿರ್ಬೋದು, ಆಮೇಲೆ ಕನಗಾಂವ್ ಆಗಿರ್ಬೋದು, ಹುದ್ಲಿ ಆಗಿರ್ಬೋದು, ಸಾಕಷ್ಟು ಆ ಸ್ಕೂಲಿನ ಹೆಡ್ ಮಾಸ್ಟರ್ ಎಲ್ಲ ನನ್ನ ವಿದ್ಯಾರ್ಥಿಗಳಾಗಿದ್ದಾರೆ. ಅಲ್ಲಿ ಕಲಿಸುವಂಥ ವಿದ್ಯಾರ್ಥಿಗಳು ಕೂಡ ಕಲಿಸುವಂಥ ಶಿಕ್ಷಕರು ನನ್ನ ವಿದ್ಯಾರ್ಥಿಗಳಾಗಿದ್ದಾರೆ. ಯಾಕಂದರೆ ಈಗ ಪ್ರತಿಯೊಬ್ಬ ಶಿಕ್ಷಕರಿಗೂ ಅಥವಾ ಯಾವುದೇ ಇರಲಿ ಕಂಪ್ಯೂಟರಲ್ಲಿ ನಾವು ಡಾಟಾನ ಕಳಿಸ್ಬೇಕಾಗಿದೆ ಹೆಡ್ ಮಾಸ್ಟರಲ್ಲಿ. ಆದ್ದರಿಂದ ಅವರು ಕಂಪ್ಯೂಟರ್ ಜ್ಞಾನ ಕಲಿಬೇಕಾದಾಗ ನಮ್ಮಲ್ಲಿ ಬರ್ತಾಯಿದ್ರು. ಸೊ ಅದೇ ಒಂದು ನಾನು ಸಂಪರ್ಕ ಮಾಧ್ಯಮದಿಂದ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಸೊ ಅವರಿಗೆ ನಾನು ಏನು ಮಾಡಿದೆ ವಿನಂತಿ ಮಾಡಿಕೊಂಡು ಭಾನುವಾರ ಏನು ಆಗಸ್ಟ್ 1ನೇ ವಾರದಲ್ಲಿ ಏನು ಫ್ರೆಂಡ್ಶಿಪ್ ಡೇ ಇರ್ತಿತ್ತು ಅವತ್ತು ಸೊ ನಾನು ಜವಾಬ್ದಾರಿಯಿಂದ ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ನಮ್ಮಲ್ಲಿ ಕರೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೆ ಸರ್. ಈ ರೀತಿಯಾಗಿ ನಮಗೆ ಸಾಕಷ್ಟು ಇಲ್ಲಿ ಗೌಡ್ರ ಸರ್ ಅಂತ ಕಲಬುರ್ಗಿ ಅವರಾಗಲಿ, ಆಮೇಲೆ ಈಗ ಇಲ್ಲಿ ಸ್ಕೀರ್ ಸಾಗರ್ ಅಂತ ಒಬ್ಬರು ಸರ್ ಇದ್ದರು. ಸೊ ಅವರು ತಿರ್ಕೊಂಡಿದ್ದಾರೆ, ಬಟ್ ಅವರು ತುಂಬ ಮೋಹನ್ ಪಾಟೀಲ್ ಆಗಲಿ, ಸೊ ಅವರೆಲ್ಲ ನಮಗೆ ಕೆಲವೊಂದು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾನು ಸಹಾಯ ಮಾಡ್ತೀನಿ, ನೀವು ಹೇಳ್ತೀನಿ, ನೀವು ಹೋಗಿ ಅಂದಾಗ ನಮಗೆ ಧೈರ್ಯ ಬರ್ತಿತ್ತು.
ಜನರ ಸಹಕಾರ ಸಾಕಷ್ಟು ಸಿಕ್ಕಿದೆ ಹಾಂ ಸಿಕ್ಕಿದೆ ಸರ್ ಹಲವಾರು ಶಿಕ್ಷಕರಾಗಲಿ ಮೆಳವಂಕಿ ಮೇಡಮ್ ಆಗಲಿ ಈಗ ಬೇಕಲ್ಲ ಇದು ಬಹಳಷ್ಟು ಅವ್ರು ಇವ್ರು ಅಂದೆ ಬಹಳಷ್ಟು ನಮಗೆ ಎಲ್ಲ ಸ್ಕೂಲಿಂದ ಸಹಾಯ ಸಿಕ್ಕಿದೆ. ಆಮೇಲೆ ಒಂದು 4-5 ವರ್ಷ ಹೋದ್ಮೇಲೆ ನಮ್ಗೆ ಹಿಂಗಾಯ್ತಂದ್ರೆ ಒಂದು ವರ್ಷ ನಮಗೆ ಒಂದು ಸ್ವಲ್ಪ ಡಿಲೇ ಆದರೂ ಕೂಡ ಈಗ ವರ್ಷ ಮಾಡ್ತಿರಿಲ್ಲ ಅನ್ನುವಂಥ ಫೋನ್ ಹಚ್ಚಿ ಕೇಳ್ತಾ ಇದ್ರು. ಒಂದು ಸ್ವಲ್ಪ ನಾವು ಸ್ಕೂಲಿಗೆ ನೋಟಿಸ್ನ ಕಳಿಸೋದು ಲೇಟ್ ಆದರೂ ಕೂಡ ಸೊ ಭಾಳ ಇದಾಗ್ತಾ ಇತ್ತು. ಸೊ ಇಲ್ಲಿ ನಮ್ಮದೇ ಲಿಟಲ್ ಸ್ಕಾಲರ್ ಅಕಾಡೆಮಿಯಿಂದ 500 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು. ಸೊ ಈ ರೀತಿ ಬಹಳಷ್ಟು ಸುತ್ತಮುತ್ತ ಸ್ಕೂಲಿಂದ ಬಂದು ನಮ್ಮಲ್ಲಿ ಭಾಗವಹಿಸೋದಲ್ಲದೆ ಪ್ರಥಮ ಸೆಕೆಂಡು ಬಹುಮಾನವನ್ನು ಪಡೆದು ಉಚಿತ ಕಂಪ್ಯೂಟರನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ. ಸೊ ಲಮಾಣಿ ಅಂತ ಒಂದು ಕಾಯಿಪಲ್ಲೆ ಮಾಡುವಂಥ ಇಲ್ಲೇ ಗಣೇಶ್ ಸರ್ಕಲಲ್ಲಿ ಅವರು ಇಬ್ಬರು ಹೆಣ್ಣು ಮಕ್ಕಳು ಕೂಡ 1 ಪೈಸಾ ಕೊಡದೆ ನಮ್ಮಲ್ಲಿ ಕಂಪ್ಯೂಟರ್ ಉಚಿತವನ್ನು ಕಲ್ತು ಹೋಗಿದ್ದಾರೆ. ಅವ್ರ ಅಪ್ಪರು ನಮಗೆ ಅಲ್ಲಿ ಕಾಯಿಪಲ್ಲೆ ಹೋದಾಗ ಹೇಳ್ತಿದ್ರು, ನಮ್ಮ ಹುಡುಗರೆಲ್ಲ ನಿಮ್ಮಲ್ಲೇ ಕಲ್ತಿದ್ದಾವ್ರಿ. ಸಮಾಜಕ್ಕೆ ಕೊಡುಗೆನೂ ಆಗ್ಬೇಕಲ್ಲ, ಆಗ್ಬೇಕು ಸರ್. ನನಗಾಗಿ ನಾನು ಬದುಕಬಾರದು, ಇತರರಿಗಾಗಿ ಬದುಕಬೇಕು. ಅದೇ ಸರ್. ನಮ್ಗೆ ಈಶ್ವರ ಸಣ್ಕಲ್ ಅವ್ರು ಹೇಳ್ತಾರ, ಜಗವೆಲ್ಲ ನಗುತ್ತಿರಲಿ ಜಗದ ಅಳುವು ನನಗಿರಲಿ ಅಂತಾರ ಅವ್ರು. ಎಷ್ಟು ಚಂದ ಹೇಳ್ಯಾರ ಅವರು. ಇವಾಗ ನೀವು ಬೆಳಗಾವಿ ಒಳಗೆ ಒಬ್ಬ ಕವಿ ಅಂತನೂ ಒಳ್ಳೆ ಕವಿ ಅಂತ ಗುರುತಿಸ್ಕೊಂಡ್ರಿ, ಕವನ ವಾಚನ ಮಾಡ್ರಲ್ಲ. ಅದೇ ಸರ್, ಈಗ ಕವನ ವಾಚನ ಮಾಡ್ತೀನಿ ನಾನು. ಮೊದಲನೇದಾಗಿ ನಿಮ್ಮ ಕವನಗಳನ್ನು ಬರ್ದಿರಿ, ಇದಕ್ಕೆ ಯಾರು ಸ್ಫೂರ್ತಿ ಸಿಕ್ತು ನಿಮಗ? ಸರ್ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಅಂದರೆ ಈಗ ನಮ್ಮ ಅಣ್ಣನವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಸೊ ಅವರು ಫಂಕ್ಷನಲ್ಲಿ ಹೋದಾಗ ನಮಗೂ ಅನಿಸ್ತಾ ಇತ್ತು ನಾವು ಯಾವಾಗ ಈ ಥರ ಬರೀಬೇಕು ಅಂದಾಗ. ಮೊದಲನೇದಾಗಿ ನಂದು 2007ರಲ್ಲಿ ಒಂದು ಶಾಂತಾರಾಮ್ ಹೆಗಡೆ ಅವ್ರದ್ದು ಪುಸ್ತಕ DTP ಮಾಡಿದೆ. ಈ ನಾ ಕಂಪ್ಯೂಟರ್ ಕಲಿಬೇಕಾದ್ರೆ ಕಲಿತು ಅದನ್ನು ಪ್ರಯೋಗಕ್ಕೆ ಒಳಪಡಿಸ್ತೀನಿ, ಪ್ರಾಕ್ಟಿಕಲ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಅವ್ರದ್ದೊಂದು ಪುಸ್ತಕ ನಾನು DTP ಮಾಡಿದೆ. ಆಮೇಲೆ ನನ್ನ ಗೆಳೆಯನಾದ ಹರೀಶ್ ಪೆಂಡಿಗೇರವ್ರು ಒಂದು ಕವನ ಅದು ಆಯಿತು. ನಂದು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಕಣಜ್ ಅಂತ ಹೇಳಿ 3 ನಮ್ಮ ಗೆಳೆಯರು ಕೂಡಿ ನಾವೇನು ಮಾಡಿದ್ವಿ ಅಂದರೆ ಕಣಜ್ ಅಂತ ಪುಸ್ತಕ, ಅವ್ರ ಪುಸ್ತಕ ಬಿಡುಗಡೆ ಆಗೋಕ್ಕಿಂತ ಕೇವಲ 1 ವಾರದಲ್ಲಿ ಹಗಲು ರಾತ್ರಿ DTP ಮಾಡಿ ಅಲ್ಲಿ ನಮಗೆ ಗಂಗಾಧರ ಡ್ಯೂಟರ್ ಸರ್ ಆಗಲಿ, ಆಮೇಲೆ ಸರಾ ಸುಳ್ಕಡೆ ಅವರಾಗಲಿ, ಮೋಹನ್ ಪಾಟೀಲ್ ಅವರಾಗಲಿ, ನಮ್ಗೆ ಹೊರಗಿನ ಮನೆ ಆವಾಗ ಒಂದು ಸ್ವಲ್ಪ ನಮಗೆ ಇದೆಲ್ಲ ಬೇಡ ಓದು ಅನ್ನುವಾಗ ಪರಿಸ್ಥಿತಿ ಇತ್ತು. ಆದರೂ ಕೂಡ ನಮಗೆ ಈ ಸುಳ್ಕೊಡೆ ಸರ್ ಆಗಲಿ, ಮೋಹನ್ ಪಾಟೀಲ್ ಅವರಾಗಲಿ ಹಲವಾರು ಜನ ನನಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಮಾಡು ಅಂತಂದಾಗ ನಾನು ಧೈರ್ಯದಿಂದ 1 ವಾರದಲ್ಲಿ ಕೇವಲ 1500 ರೂಪಾಯಿದಲ್ಲಿ ನಾನು ನನ್ನ ಕಣಜ ಪುಸ್ತಕವನ್ನು ಹೊರತಂದಿದ್ದೀನಿ. ಈಗ ನಾನು ಕುವೆಂಪು ಅವರು ವಿಶ್ವಮಾನವ ಅವರ ನೆನಪು, ವಿಶ್ವಮಾನವ ಅಂತ ಓ ನನ್ನ ಚೇತನ ಅಂಥೇಳಿ, ಅದು ತುಂಬ ನನ್ನ ಅಚ್ಚುಮೆಚ್ಚಿನ ಕವಿತೆ. ಅವರು ವಿಶ್ವಮಾನವ ಆಗಬೇಕಾದ್ರೆ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ನನ್ನದೇ ಆದಂಥ ಪ್ರಕಾರದಲ್ಲಿ ಒಂದು ಮೊನ್ನೆ ನಮ್ಮದು ಹೊಂಬಳಕು ಸಾಂಸ್ಕೃತಿಕ ಸಂಘದಲ್ಲಿ ವಿಶ್ವಮಾನವ ಅಂಗವಾಗಿ ಕವಿಗೋಷ್ಠಿ ಇಟ್ಟಿದ್ರು. ಅಲ್ಲಿ ಒಂದು ಬರೆದಂಥ ಕವಿತೆಯನ್ನು ನಾನು ನೋಡ್ತೀನಿ. ವಿಶ್ವಮಾನವ ಅಂತಂದರೆ ಅವನಲ್ಲಿ ಇರಬೇಕಾದಂಥ 7 ಗುಣಗಳು ಇರಬೇಕಾಗತ್ತೆ. ಮಾನವೀಯತೆ ಇರಬೇಕಾಗತ್ತೆ, ನಿಷ್ಪಕ್ಷಪಾತ ಇರಬೇಕಾಗತ್ತೆ, ತಟಸ್ಥತೆ ಇರಬೇಕು, ಸ್ವಾತಂತ್ರ್ಯ, ಸ್ವಯಂ ಪ್ರೇರಿತ, ಏಕತೆ, ಸಾರ್ವತ್ರಿಕತೆ ಇರಬೇಕಾಗುತ್ತೆ. ಇವೆಲ್ಲವೂ ನಮ್ಮ ನಿತ್ಯ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳ ಜೊತೆ ಇರ್ತವೆ. ಅವರ ಅಂಕು ಡೊಂಕು ಅಥವಾ ಅವರು ಆ ಸಮಾಜ ಹಾಗೆ ಮಾಡ್ತಾರೆ ಅಂತ ಅವ್ರನ್ನ ನಾವು ತೆಗಳ್ತಾ ಇರೋದು ಬದಲಿ ಯಾರು ಸಮಾಜಕ್ಕಾಗಿ ದುಡಿತಾ ಇದ್ದಾರೆ, ಯಾರು ಅಂದರೆ ನಿಜವಾಗ್ಲೂ ಅವರು ಒಂದು ಅರ್ಥದಲ್ಲಿ ತಮ್ಮ ವೃತ್ತಿನ ಮಾಡ್ತಾ ಕೂಡ ಸಮಾಜಕ್ಕೆ ಏಳಿಗೆ ಮಾಡ್ತಾ ಇದ್ದಾರೆ. ಅದನ್ನೇ ಈ ಕವನದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ವಿಶ್ವಮಾನವ, ಯಾರು ಈ ವಿಶ್ವಮಾನವ, ಯಾರು ಈ ವಿಶ್ವಮಾನವ, ಜಗಕ್ಕೆಲ್ಲ ಅನ್ನವ ನೀಡುವ ರೈತ ವಿಶ್ವಮಾನವ, ನಾವು ನೀವೆಲ್ಲರೂ ಬೆಚ್ಚನೆ ಮನೆಯಲ್ಲಿ ನಿರ್ಭೀತಿಯಿಂದ ಇರುವಂತೆ ಮಾಡುವ ಸೈನಿಕ ವಿಶ್ವಮಾನವ, ಯಾರು ಈ ವಿಶ್ವಮಾನವ, ನಮಗೆಲ್ಲರಿಗೂ ಜೀವ ನೀಡಿದ ತಾಯಿ ವಿಶ್ವಮಾನವಿ, ಎಷ್ಟೆಲ್ಲ ಮಕ್ಕಳಿದ್ದರೂ ನಿಷ್ಪಕ್ಷಪಾತದಿ ತನ್ನೆಲ್ಲ ಪ್ರೀತಿಯ ದಾರೆ ಎರೆವ ತಾಯಿ ವಿಶ್ವಮಾನವ, ಯಾರು ಈ ವಿಶ್ವಮಾನವ, ಯಾರು ಈ ವಿಶ್ವಮಾನವ, ತನ್ನೆಲ್ಲ ಜ್ಞಾನವ ನಿಷ್ಪಕ್ಷಪಾತದಿ ದಾರೆ ಎರೆಯುವ ಶಿಕ್ಷಕ ವಿಶ್ವಮಾನವ, ಯಾರು ಈ ವಿಶ್ವಮಾನವ, ನಿಷ್ಪಕ್ಷಪಾತದಿ ಎಲ್ಲರಿಗೂ ಚಿಕಿತ್ಸೆ ನೀಡುವ ವೈದ್ಯ ವಿಶ್ವಮಾನವ, ನಿಷ್ಪಕ್ಷಪಾತದಿ ವಾದ ಮಾಡುವ ಅನ್ಯಾಯಕ್ಕೆ ಬೆಂಬಲ ನೀಡದೆ ತಟಸ್ಥತೆ ಕಾಯ್ದುಕೊಂಡು ಕೇವಲ ನ್ಯಾಯಕ್ಕೆ ಬೆಂಬಲ ಕೊಡುವ ವಕೀಲರು, ನ್ಯಾಯವಾದಿಗಳು ವಿಶ್ವಮಾನವರು, ಯಾರು ಈ ವಿಶ್ವಮಾನವ, ಪ್ರಕೃತಿಯಲ್ಲಿ ಅವಘಡಗಳು, ಸುನಾಮಿ, ಭೂಕಂಪಾದಿಗಳು ಆದಾಗ ಸ್ವಯಂ ಪ್ರೇರಿತವಾಗಿ ತನ್ನಿಂದಾಗುವ ಸಹಾಯ ಮಾಡುವ ಎಲ್ಲರೂ ವಿಶ್ವಮಾನವರು, ವಿಶ್ವಮಾನವ.
ಬಹಳ ಅದ್ಭುತವಾಗಿ ಬರ್ತೀರಿ. ಪದಗಳ ಲಾಲಸ್ಯದ, ಪದಗಳ ನರ್ತನದ, ಮನಸ್ಸು ಮುಟ್ಟುವಂತಹ ಕವಿತೆ ಅದ ವಿಶ್ವಮಾನವ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ನೆನಪಿನೊಳಗೆ ಬರ್ದಿರಿ ಅಂದ್ಮೇಲೆ ಅದು ಚಂದ ಇರ್ಲಿಕ್ಕೆ ಬೇಕಲ್ಲ. ಬಹಳ ಚಂದ ಬರ್ದಿರಿ. ಈಗ ನೀವು ಏನ್ ಮಾಡ್ಲಿಕ್ಕೆ ಹತ್ತೀರಲ್ಲ, ಈ ಚಟುವಟಿಕೆಗಳಿಂದ ನಿಮಗೆ ಏನ್ ಅನ್ನಿಸ್ತದ ಇವೆಲ್ಲ ಮಾಡ್ತೀರಿ? ಸರ್, ಈ ಚಟುವಟಿಕೆ ಯಾವುದೇ ಒಂದು ಕವಿಗೋಷ್ಠಿ ಇರಲಿ ಅಥವಾ ಯಾವುದೇ ಒಂದು ಕಾದಂಬರಿ, ಕತೆ, ಇವೆಲ್ಲ ಏನು ನಾವು ಭಾಗವಹಿಸ್ತೇವಲ್ಲ, ಇಲ್ಲಿ ನಮ್ಮತನವನ್ನು ಬಿಟ್ಟುತ್ತೀವಿ. ಅಂದ್ರೆ ಸ್ವಾರ್ಥತನವನ್ನು ಬಿಟ್ಟು ಸಮಾಜಮುಖಿಯಾಗಿ ಸಮಾಜದ ಚಿಂತನೆ ಅಲ್ಲಿ ಕೆಲವೊಂದು ನಮ್ಮಲ್ಲಿ ಏನಾಗಿರ್ತವೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಗುವಂಥ ಭ್ರಷ್ಟಾಚಾರಗಳನ್ನ ನೋಡ್ತೀವಿ. ಅಲ್ಲಿ ನಮ್ಮ ಆ ಹಾಡುಗಳ ಮುಖಾಂತರ ಹೊರಬೀಳುತ್ತೆ. ಆಗಿ ಹೋದ ಘಟನೆಗಳನ್ನು ಸುಂದರ ಅಕ್ಷರ ಲಿಪಿಯನ್ನು ಕೊಟ್ಟು ಈ ಜನಕ್ಕೆ, ಯಾಕಂದರೆ ಎಲ್ಲವನ್ನೂ ಕೂಡ ನಾವೇ ಅನುಭವಿಸಿ ಅಥವಾ ಕಷ್ಟಪಟ್ಟು ಅಥವಾ ಅದನ್ನು ನಷ್ಟ ಮಾಡಿಕೊಂಡು ನಾವೇನೋ ಒಂದು ಉದ್ಯೋಗ ಮಾಡೋದಾಗಲಿ, ಅದನ್ನು ಬಿಟ್ಟು ನಾವೇನೋ ಈಗ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡಿ ಅಂದಿದ್ದಾಗ ಕೋಶವನ್ನು ಈ ರೀತಿ ಹಲವಾರು ಜನ ಬರೆದಿದ್ದನ್ನು ಓದಿದಾಗ ನಮಗೆ ಇದು ತಪ್ಪು, ಇದು ಸರಿ ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ಮತ್ತು ಅಲ್ಲಿ ಏನು ಸುಂದರವಾದ ಹಾಡುಗಳಿರ್ತವೆ, ಹಾಸ್ಯಗಳಿರ್ತವೆ. ಸೊ ನಮ್ಮಲ್ಲಿ ಏನು ಅಂದರೆ ಒಂದು ನಮ್ಮ ದೈನಿಕ ಜೀವನ ಏನೋ ಸಂಸಾರದಲ್ಲಿ ಮುಳುಗೋಗಿರ್ತೀವಿ. ಸೊ ಅದನ್ನೆಲ್ಲ ಬಿಟ್ಟು ಒಂದು ಕೆಲವು ಹೊತ್ತಾದರೂ ಕೂಡ ನಾವು ಇಂಥ ಫಂಕ್ಷನ್ಗಳಿಗಾಗಿ ಅಲ್ಲಿ ಭಾಗವಹಿಸೋದ್ರಿಂದ ನಮ್ಮಲ್ಲಿ ಏನಂದರೆ ಯಾವುದೇ ರೀತಿಯಿಂದ ನಮ್ಮಲ್ಲಿ ಅಂದರೆ ಏಕತನೆ ಅಂದರೆ ಲೋನ್ಲಿನೆಸ್ ಕಾಡೋದಿಲ್ಲ. ಸೊ ನಾವು ಸಮಾಜದಲ್ಲಿ ಒಂದಿಲ್ಲ ಒಂದು ಹಂತದಲ್ಲಿ ನಾವು ಬೇರೆಯವ್ರನ್ನ ಬರಿತಾ ಇರ್ತೀವಿ. ಸೊ ಅದರಿಂದ ಆಮೇಲೆ ನಮಗೆ ಗೊತ್ತಾಗತ್ತೆ ಇಲ್ಲೆಲ್ಲ ಬಗೋದ್ರಿಂದ ನಾವು ಯಾವಾಗಿದ್ರೂ ನಿಂತು ನೀರಾಗಬಾರ್ದು, ಸಾದಾ ಹರಿತಾ ಇರಬೇಕು. ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನು ತೊಡಗಿಸೋದ್ರಿಂದ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸಮಾಜ ಚಟುವಟಿಕೆಗಳು ಸಮುದ್ರದ ಅಷ್ಟವೈದ್ರಿ. ನಾವು ಹೊರಗೆ ಬರಬೇಕು. ನಾವು ಎಷ್ಟರ ಮಟ್ಟಿಗೆ ಬೆಳೆದೀವಿ ಅನ್ನೋದು ನಮಗೆ ಅರ್ಥ ಆಗ್ತದೆ. ಇನ್ನೊಬ್ಬರು ನೋಡಿ, ಒಬ್ಬ ಆದರ್ಶ ವ್ಯಕ್ತಿ ಬರ್ತಾನೆ, ಯಾವುದೇ ಒಂದು ಕ್ಷೇತ್ರದೊಳಗೆ ಸಾಧನೆ ಮಾಡಿರ್ತಾನೆ, ಅದ್ರ ಬಗ್ಗೆ ಅರಿವು ನಮಗೆ ಗೊತ್ತಾಗ್ತದೆ. ನಾವೆಷ್ಟು ಸಣ್ಣವರು ಅನ್ನೋದು ಗೊತ್ತಾಗ್ತದೆ. ಈಗ ಅದಕ್ಕಿಂತ ಸಮಾಜ ಚಟುವಟಿಕೆಗಳಿಂದ ಸಮಾಜಕ್ಕೂ ಉಪಯೋಗದ, ನಮಗ್ ಬಹಳ ಲಾಭದಲ್ಲ, ನಮಗೊಂದು ಆತ್ಮಾನಂದದ. ಅಂದ್ರೆ ಪ್ರಪಂಚ ವಿಶಾಲ ಬಹಳ ಅದ. ಇದು ತಿಳಿದು ನೋಡೋದು ಬಹಳ ಕಠಿಣ ಅದ. ನಮಗೆ ತಿಳ್ಕೊಳಿಕ್ ಒಂದು ಅವಕಾಶ ಅಂತಂದ್ರೆ ನಾವು ಸಮಾಜದೊಳಗೆ ಬರ್ಬೇಕು, ಸಮಾಜದ ಸಮಾರಂಭಗಳೊಳಗೆ ಬರ್ಬೇಕು, ಹೊರಗೆ ಬರ್ಬೇಕು. ನಾವು ನನ್ನ ಪ್ರಪಂಚ ಎಲ್ಲರಿಗೂ ಇದ್ದೇ ಇರ್ತದೆ, ಹೆಂಡತಿ ಮಕ್ಕಳು ತನ್ನ ಉದ್ಯೋಗ ಇರ್ತದೆ. ಬಟ್ ಅದನ್ನ ಬಿಟ್ಟು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಹೊರಗೆ ಬರ್ಬೇಕು. ಹೊರಗೆ ಬಂದ್ರೆ ಸಮಾಜಕ್ಕೂ ಯಾವುದೋ ಒಂದು ಕಾರಣದಿಂದ ನಮ್ಮ ಉಪಯೋಗ ಬೀಳ್ತಾನೆ. ಈಗ ನೀವು ಮತ್ತೆ ಸಾಹಿತ್ಯ ಟೈಪ್ ಏನ್ ಬರಿತಿದ್ರೆ ಸರ್? ನಾನು ಸುಮಾರು ಈಗ ಕವನಗಳನ್ನ, ಕತೆಗಳನ್ನ, ಆಮೇಲೆ ಕತೆಗಳನ್ನ ಬರ್ದಿದ್ದೀನಿ ಸರ್. ಆಮೇಲೆ ಅವನ್ನ ಪ್ರಕಟ ಮಾಡಿಲ್ಲ. ಸೊ ನಾನು 50 ಈಗ ಏನಂದ್ರೆ ಅಲ್ಲ, ಅವನು ಪ್ರಕಟಣೆ ಮಾಡಲೇ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ಸರ್. ಯಾಕಂದ್ರೆ ಸೊ ಈಗಿನ ದಿನಮಾನದಲ್ಲಿ ಕೇವಲ ಏನಾಗಿದೆ ಅಂದ್ರೆ ಓದುವವರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅದನ್ನ ನಾನು ಈಗ ಮುಂದಿನ ಹಂತದಲ್ಲಿ, ಯಾಕಂದ್ರೆ ಕಂಪ್ಯೂಟರ್ ಜ್ಞಾನ ಇರೋದ್ರಿಂದ ಡಿಜಿಟಲೀಕರಣದಲ್ಲಿ ನಾನು ಆದಷ್ಟು ಅವನ್ನ ಹೊರತರಬೇಕು. ಪುಸ್ತಕ ರೂಪದಲ್ಲಿ ತರ್ತೀವಿ, ಆದ್ರೂ ಯಾವುದೋ ಒಂದು ಮುಖಾಂತರ ತಗೊಂಡ್ ಬರ್ರಿ. ಹಾ ಸರ್. ಸೊ ಮೊದಲನೇದಾಗಿ ನಮ್ಮ ಅಣ್ಣರು ಒಂದು ಸಲಹೆ ಕೊಟ್ಟರು, ಮೊದಲು ನೀನು ನಿನ್ನ ಜೀವನವನ್ನು ಅನುಭವಿಸು. ನಾನು ಅದರ ಪ್ರಕಾರ ನನ್ನ 50 ವರ್ಷಗಳನ್ನು ನನ್ನ ವೈಯಕ್ತಿಕ ಬೆಳವಣಿಗೆಗೆ ಮುಡುಪಾಗಿಟ್ಟಿದ್ದೀನಿ. ಅದರ ಜೊತೆಗೆ ಕೂಡ ನಾನು, ಯಾಕಂದರೆ ಒಲವು ಇದ್ದೇ ಇದೆ. ಸೊ ತದನಂತರದಲ್ಲಿ ಈಗ ನಾನು ಇದ್ರ ಜೊತೆಗೆ ನಾನು ಮಾಯಾ ಎಜುಕೇಷನ್ ವೆಲ್ಫೇರ್ ಟ್ರಸ್ಟನ್ನು ಕೂಡ ಒಂದು ಟ್ರಸ್ಟು ಕೂಡ ನಾನು 2013ರಲ್ಲಿ ಇದು ಮಾಡಿದ್ದೀನಿ. ಅದಕ್ಕೆ ನಾನು ಪೂರಕವಾಗಿ ಈ ಮಕ್ಕಳ ಸ್ಪರ್ಧೆಗಳನ್ನು ಇಡ್ತಾ ಬಂದಿದ್ದೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ 2026ರಿಂದ ನಾನು ಈ ಒಂದು ಹಂತಕ್ಕೆ ನಾನು ಅಂದರೆ ನಾನು ದುಡಿಲಿಲ್ಲ ಅಂದರೆ ಪ್ಯಾಶಿವ್ ಇನ್ಕಮ್ ಕೆಲವೊಂದು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಎಷ್ಟು ದಿನ ದುಡಿಬೇಕು. ಸೊ ಆ ರೀತಿಯಿಂದ ನಾನೇನು ಮಾಡಿದ್ದೀನಿ ಅಂದರೆ, ಈ ಕಂಪ್ಯೂಟರ್ ಉದ್ಯೋಗದ ಜೊತೆಗೆ ಸಾವಯವ ಕೃಷಿ, ನಮ್ಮ ಅಣ್ಣರ ಒಂದು ಸ್ವಲ್ಪ ಪ್ರೇರಣೆ ಆದ್ರಿಂದ ನಾನು ಕೆಲವೊಂದು ಕಂಪ್ನಿಗಳ ಜೊತೆಗೆ ಸಾವಯವ ಕೃಷಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಂಪ್ನಿ ಜೊತೆ ಕೈ ಜೋಡಿಸಿ ಅವರ ಹಲವಾರು ರೈತರಿಗೆ ಹೊಲಗಳಿಗೆ ವಿಸಿಟ್ ಮಾಡಿ ನಮ್ಮ ಸಾವಯವ ಕೃಷಿಗೆ ಬಳಸುವಂಥ ಪ್ರಾಡಕ್ಟ್ಗಳನ್ನ ಅವ್ನು ಕೊಡ್ತಾ ಕೆಮಿಕಲ್ನ ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಿ. ಆದ ನಂತರ ಆರೋಗ್ಯವೇ ಭಾಗ್ಯ, ಆರೋಗ್ಯ ಕಾನ್ಸೆಪ್ಟಲ್ಲೂ ಕೂಡ ನಾನು ಸಾಕಷ್ಟು, ಯಾಕಂದರೆ ಆರೋಗ್ಯ ಇಲ್ಲದೆ ಏನೂ ಇಲ್ಲ. ಇದರಿಂದ ಕೂಡ ನಾನು ಇನ್ಕಮ್ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಅದರ ಜೊತೆಗೆ ಸಾಕಷ್ಟು, ಯಾಕಂದರೆ ಈ ಜೀವನದಲ್ಲಿ ಏನೇ ಮೂರೇ ಬೇಕಾಗತ್ತೆ. ಒಂದು, ಆರ್ಥಿಕವಾಗಿ ನಾವು ಮೊದಲೇ ಭದ್ರವಾಗಿರಬೇಕು. ಅದಕ್ಕಿಂತ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಸಂಸಾರದಲ್ಲಿ ನಮ್ಮ ಸಂಬಂಧ ಗಟ್ಟಿಯಾಗಿದ್ದರೆ ಈ ನೆಮ್ಮದಿಯಾಗಿ ಮನುಷ್ಯ ಜೀವನ ಮಾಡಲಿಕ್ಕೆ 3 ಬೇಕು. ಒಂದು ಆರೋಗ್ಯ, 2ನೇದು ನಮ್ಮ ಆರ್ಥಿಕ ಪರಿಸ್ಥಿತಿ, 3 ಸಂಬಂಧಗಳು. ಒಳಗಿನ ಇರ್ಬೋದು ಅಥವಾ ಹೊರಗೆ ಇರಬೇಕು. ಅದಕ್ಕೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ಮುಂದೆ ದಿನ 2026
26 ನಂತರ ನಾನೀಗ ಕೆಲವೊಂದು ಯೋಜನೆಗಳನ್ನ ಹಾಕೊಂಡಿದ್ದೀನಿ. ಯಾಕಂದರೆ ಈಗ ಒಂದು ಹಂತದಲ್ಲಿ ನಾನು ಆರ್ಥಿಕವಾಗಿ ಕೆಲವೊಂದು ನನಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ನನ್ನ ಜೀವನ ಮಾಡಲಿಕ್ಕೆ ನನ್ನ ನಂಬಿದಂಥ ನನ್ನ ಪರಿವಾರಕ್ಕೆ ಒಂದು ಭದ್ರತೆ ಒದಗಿಸಿ, ಇನ್ನು ತದನಂತರದಲ್ಲಿ ನನ್ನ ಜೀವನ ಹೆಚ್ಚಿನದು ಸಾಮಾಜಿಕವಾಗಿರುತ್ತೆ. ಸೊ ಅದನ್ನು ನಾನು ಮುಂಬರುವಂಥ ದಿನಗಳಲ್ಲಿ ಮಾಡಲು ಇಷ್ಟಪಡ್ತೀನಿ. ಇವಾಗ ನಿಮ್ಮ ಜಗದೀಶ್ ಆರುಗಪ್ಪ ಅವರು ಮಾತಾಡೋಣ. ಅತಿ ಬಾಲ್ಯದಲ್ಲೇ ನನಗೆ ಚಿರಪರಿಚಿತ, ಮಹಾ ಮೇಧಾವಿ, ಬುದ್ಧಿವಂತ. ಕಾಲೇಜ್ ರಂಗದೊಳಗೆ ಇದ್ದಾಗನೇ ಎಲ್ಲ ಆಕ್ಟಿವಿಟೀಸ್ ಇದ್ದು. ಆಮೇಲೆ ಅವ್ರ ಜೀವನದೊಳಗೆ ಒಂದು ನಡೀತಾ ಎಲ್ಲ ನಮ್ಮ ನಾಗನೂರು ಶ್ರೀಗಳು, ಕಾರಂಜಮಠ ಶ್ರೀಗಳು, ಕಲ್ಮಠ ಶ್ರೀಗಳು ಒಂದೆಲ್ಲ ತುಂಬಾ ಮೆಚ್ಚಿದ್ರು. ಒಂದು ಹೆಲ್ತ್ ಡೈರೆಕ್ಟ್ರಿ ಅಂತ ಒಂದು ಬುಕ್ ಮಾಡ್ತಾರ. ಅವ್ರು ಹೇಳಿದ್ರು ನಾವು ಇಷ್ಟು ಮಂದಿ ಶ್ರೀಗಳಿದ್ವಿ, ನಾವು ಯಾರ್ಯಾರು ನಮಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ಯಾರ್ಯಾರು ಇದ್ದಾರ ಒಟ್ಟು ಕೂಡಿಸಿದ್ರು ಅವ್ರು. ಎಲ್ಲ ಡಾಕ್ಟರ್ಸ್, ಇವಾಗ ಆಯುರ್ವೇದಿಕೆ ಇರಲಿ, ಮತ್ತು ಹೋಮಿಯೋಪತಿನೇ ಇರಲಿ, ಅಲೋಪತಿ ಇರಲಿ, ಅವ್ರ ವಿಳಾಸ, ಅವ್ರ ಡಿಗ್ರಿ, ಅವ್ರು ಎಲ್ಲೆಲ್ಲಿ ಅವ್ರ ಕ್ಲಿನಿಕ್ ಅದ, ದೊಡ್ಡ ಮಾದರಿ ಅಲ್ಲ. ಇದು ಆಗಿ ಎಷ್ಟೋ ವರ್ಷ ಆಗ್ಯದ. ಈಗ ಹೌದು ಸರ್, ಸಣ್ಣವರಿದ್ದಾಗೆ ಅಂದ್ರೆ ಮಹಾನ್ ಚೇತನ, ಅಂದ್ರೆ ಹಠವಾದಿ, ನಾ ಇದನ್ನು ಮಾಡಬೇಕು. ಮತ್ತು ಅವರಂತೆ ನೀವು ಇದ್ದೀರಿ. ಈಗ ನೀವು ಅದೇ ಹಾದಿ ಒಳಗೆ ನೀವು ತುಳಿದು ಮಾಡ್ಲಿಕ್ಕತ್ತಿರಲ್ಲ. ಪ್ರತಿಯೊಂದಕ್ಕೂ ನಮ್ಮ ಅಣ್ಣನಿಂದ ಅಂತ ಹೇಳ್ತಿರಲ್ಲ, ಮತ್ತೆ ನಮಗೆ ಹೆಮ್ಮೆ ಅನ್ನಿಸ್ತದ. ಹೌದಲ್ಲ? ಇವಾಗ ಉಮೇಶ್ ಅವರ, ನೀವು ನಮ್ಮೂರ ಬಾನುಲಿಗೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ ಸರ್? ನಮ್ಮೂರ ಬಾನುಲಿ ಸಂತೋಷ ಆಗ್ಯದ, ಬಹಳ ಸಂತೋಷ ಆಗಿದೆ. ಹಲವಾರು ಕಾರ್ಯಕ್ರಮ ನಿಮ್ಮ ಶ್ರೀರಂಗ್ ಜೋಶಿ ಅವರ ಸಮ್ಮುಖದಲ್ಲಿ ಬಹಳಷ್ಟು ಮಹಾನ್ ವ್ಯಕ್ತಿಗಳು ಇಲ್ಲಿ ಬಾನುಲಿ ಬಂದು ಹೋಗಿದ್ದಾರೆ. ಸೊ ಬಂದು ಹೋಗ್ಯಾರ. ನನ್ನವರು ಬಂದು ಹೋಗಿದ್ದಾರೆ. ಇಲ್ಲಿ ನನಗೆ ಬಂದಿದ್ದಕ್ಕೆ ಒಂದು ತುಂಬ ಖುಷಿ ಆಗ್ತದೆ. ಮತ್ತು ಈ ರೀತಿ ನಾವು ಮಾಡೋದ್ರಿಂದ ನಾವು ಇನ್ನಷ್ಟು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಪ್ರೇರಣೆ ಆಗತ್ತೆ. ನಮ್ಮ ಆಡಿದಂಥ ಮಾತುಗಳು ಪರಿಚಯ ಮಾಡಿಕೊಡ್ತೀವಿ ಜನರಿಗೆ. ನಾವು ಕೇಳಿದವ್ರು ಏನಾಗ್ತದೆ, ನಾವು ಹಿಂಗೆ ಆಗ್ಬೇಕಲ್ಲ, ನಾವು ಯಾವುದೇ ಒಂದು ಹಿಡಿದ ಒಂದು ದಾರಿಯಿಂದ ನಾವು ಇರಬೇಕಲ್ಲ, ಅದನ್ನು ಒಂದು ಬೇಕಲ್ಲ, ಒಂದು ಸಂದೇಶನ ಕೊಡ್ಲಿಕ್ಕೆ ಅಂದ್ರೆ ನೀವು ಕಾರಣ ಆಗ್ತೀರಿ. ಕಾರಣನೂ ಆಗತ್ತೆ ಸರ್. ಅದರ ಜೊತೆಗೆ ಈ ರೀತಿ ಸಂದರ್ಭ ಮಾಡೋದ್ರಿಂದ ನಾವು ಇನ್ನಷ್ಟು ನಮ್ಮನ್ನು ನಾವು ತಿದ್ದುಕೊಂಡು ಬರುವಂಥ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮಗೆ ತುಂಬಾ ಉತ್ತೇಜನ ನೀಡುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯಸ್ಥರು MS ಚೌಗಲಾರ್ ಇದ್ದಾರೆ, ಆಮೇಲೆ RJ ಚೇತನ್ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು MSW ಈ ಶಿವಮಿತ್ರ ಕಾಲೇಜಲ್ಲಿ ನಾನು ಕಲ್ತಿದ್ದು. ಕಿರಣ್ ಸರ್ ಆಗಲಿ, ಸುರೇಖಾ ಮೇಡಮ್ ಆಗಲಿ, ಚೌಗಲಾ ಸರ್ ಆಗಲಿ, ನನಗೆ ಉದ್ಯೋಗ ಮಾಡ್ತಾ ನನ್ನ MSW ಅನ್ನು ಮುಗಿಸ್ಲಿಕ್ಕೆ ಬಹಳಷ್ಟು ನನಗೆ ಸಹಕಾರ ಮಾಡಿದ್ದಾರೆ. ಆಮೇಲೆ HR ಅನ್ನೋ ವುಮನ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇದರಿಂದ ನಾನೇನು ಮಾಡಿದೆ ಅಂದರೆ ಇದನ್ನು ಕಲಿತಾನೆ ನನಗೆ ಸಾಕಷ್ಟು ಬೇರೆ ಬೇರೆ ಉದ್ಯೋಗದಲ್ಲಿ ವರ್ಕ್ ಮಾಡಲಿಕ್ಕೆ, ಆಮೇಲೆ ಮ್ಯಾನ್ ಪವರ್ನ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಹಲವಾರು ಅವರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಮಹಿಳಾ ಆಗಲಿ, ಆಮೇಲೆ ಕೆಲವೊಂದು ಇದನ್ನ ನಡೆಸ್ತಾರೆ. ವೃದ್ಧಾಶ್ರಮ ಕುರ್ಚಿಲಿದೆ, ಈ ಥರ ಇವರು ಬಾನುಲಿ ಕಾರ್ಯಕ್ರಮ, ಸುಮಾರು ಕಾರ್ಯಕ್ರಮ ನಾವು ಅವರು ಇಡೀ ಫ್ಯಾಮಿಲಿನೇ, ಅಂದರೆ ಕುಟುಂಬನೇ, ಚೌಗಲವ್ರ ಕುಟುಂಬನೇ ಸಮಾಜಕ್ಕೆ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರಿನ್ಸಿಪಾಲ್ರವರು. ಸರ್, ಅವ್ರು ಎಷ್ಟು ದುಡ್ದಾರ. ಸೊ ಇಲ್ಲಿ ಬಂದ ಮೇಲೆ ಹಲವಾರು ಹೇಗೆ ನಾವು ಇಡೀ ಕುಟುಂಬವನ್ನು ಸಾಮಾಜಿಕವಾಗಿ ದುಡಿಸ್ಬೋದು, ಅವ್ರ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಬೋದು ಅನ್ನೋದು ನನಗೆ ಗೊತ್ತಾಯಿತು. ಅವ್ರನ್ನ ನೋಡಿ ನಾನು ಕೆಲವೊಂದು ವಿಷಯಗಳನ್ನ ಕಲಿತೆ. ಮತ್ತು ಈ MSW ಇವರಂಥ ಶಿವಮಿತ್ರ ಕಾಲೇಜ್ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಸೊ ಇಷ್ಟೇ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರನ್ನ ನಾನು ಸದಾಕಾಲ ನೆನೆಸ್ತೀನಿ. ಇವಾಗ ಏನಾಯ್ತು ಉಮೇಶ್ ಅವರ, ನಿಮ್ಮೆಲ್ಲ ಸಾಧನೆ ಗುರುತಿಸಿ ಅನೇಕ ಪ್ರಶಸ್ತಿಗಳು ಬಂದಾವು, ಇವು ಬಂದಾವು. ಇನ್ನೂ ಹೆಚ್ಚಿನ ಉತ್ತರೋತ್ತರವಾಗಿ ಬೆಳೀರಿ, ಹೆಚ್ಚಿನ ಸಾಧನೆ ಮಾಡ್ರಿ, ಸಮಾಜಕ್ಕೆ ಒಂದು ಕೊಡುಗೆ ಆಗರಿ. ನಿಮ್ದೆಲ್ಲ ಮಾತುಗಳು ನಮ್ಮ ಕೇಳುವವರಿಗೆ ಒಂದು ಅದ್ಭುತ ಸಂದೇಶಗಳನ್ನು ಕೊಟ್ರಿ. ಬದುಕು ಭಾರ ಆಗಲಾರ್ದೆ ಹೆಂಗ್ ಬದುಕಬೇಕು ಅನ್ನೋದೆಲ್ಲ ಕಲಿಸ್ಕೊಟ್ರಿ. ಜನರಿಗೆ ಹೇಳಿದ್ರಿ. ಈಗ ನೀವು ಒಂದು ಲಮಾಣಿ ಹುಡುಗಿದೇ ಹೇಳಿದ್ರಿ, ಕಾಯಿಪಲ್ಯ ಮಾರೋಳದೇ ಹೇಳಿದ್ರಿ. ಹಿಂಗಾಗಿ ಎಲ್ಲೊಂದು ಸಾಧನೆ ಮುಟ್ಟಬಹುದು ಅಂತ ನಮ್ಮ ಕೇಳುಗರಿಗೆಲ್ಲ ಬಹಳ ಚಂದ ಹೇಳಿದ್ರಿ. ಈಗ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಇಲ್ಲೇನಾಗ್ತದ, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದುವುದು ಅಂತೀವಿ. ಒಂದು ಜೀವನನೇ ಹೆಂಗದ, ಒಂದು ಶೇಷ ಉಳಿತದ. ಇದೊಂದಾದ್ರೆ ಚಲೋ ಆಗ್ತಿತ್ತು. ನಿಮಗೂ ಅನ್ನಿಸ್ತ ಇದೊಂದು ಮಾತು ಹೇಳ್ಬೇಕಾಗಿತ್ತು. ಇರ್ಲಿ, ಶೇಷ ಅನ್ನೋದು ಭಗವಂತನಿಗೆ ಬಿಡೋಣ. ಆಮೇಲೆ ನಮ್ಮ ಜಾನಪದ ಜಗತ್ತಿನ ರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳ್ತಾಳ. ಹಂಗ ಡಾಕ್ಟರ್ ಸೇನ್ ಜೋಶಿ ಅವರ ಮಾತುಗಳು ಮತ್ತು ಉಮೇಶ್ ಗಂಗಪ್ಪ ಹಾರುಗಪ್ಪ ಅವರ ಮಾತುಗಳು ಬೇಕಷ್ಟು ಉಳ್ದಾವ. ಮತ್ ನಾವು ಮುಂದಿನ ಸಂಚಿಕೆ ಒಳಗ ಕಂತಿನೊಳಗ ನಿಮ್ಮನ್ನು ಕರೆಸ್ತೀವಿ, ಹಲವಾರು ಹೊಸ ವಿಷಯಗಳೊಂದಿಗೆ ಮತ್ತೆ ಮಾತನಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.